ನಾವು ಜೀವನದ ಒಂದು ಹಂತವನ್ನು ನೋಡಿ ಬಂದವರಿದ್ದೇವೆ. ನಮ್ಮ ಸೇವಾ ಕಾರ್ಯಗಳ ಬಗ್ಗೆ, ಮನುಷ್ಯನ ಸಾಮಾಜಿಕ ಬದುಕಿನ ಬಗ್ಗೆ ಒಂದು 4 ಮಾತುಗಳನ್ನು ಆಡೋಣ ಅಂತ. ನಾನು ಬಹುಶಃ ಇಂತಹ ಸೇವಾ ಕಾರ್ಯಗಳ ಒಂದು ಸಂಜೆಯ ಕಾರ್ಯಕ್ರಮದಲ್ಲಿ ನಾನು ಮಾತನಾಡಬೇಕಿದ್ರೆ ಒಂದು ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ನೀವು ಅಲ್ಲಿ ಯಾಕೆ ಕೂತಿದ್ದೀರಿ, ನಾನು ಯಾಕೆ ಇಲ್ಲಿ ನಿಂತಿದ್ದೇನೆ ಅಂತಂದ್ರೆ, ನಾನು ಹೇಳುವುದನ್ನೆಲ್ಲ ಕೇಳಿಕೊಳ್ಳುವುದಕ್ಕೆ ಬುದ್ಧಿವಂತನಾದ ನಾನು ಮಾತಾಡ್ತಾ ಇದ್ದೇನೆ, ಕೇಳುವುದಕ್ಕೆ ನೀವು ಕೂತಿದ್ದೀರಿ ಅಂತ ತಾತ್ಪರ್ಯ ಅಲ್ಲ. ಇದೊಂದು ಸಂವಹನಕ್ಕೆ ವ್ಯವಸ್ಥೆಯೇ ಹೊರತು ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ದೊಡ್ಡವರು ಅನ್ನೋದು ನಮ್ಗೆ ಗೊತ್ತಿರಬೇಕು. ಹಾಗಾಗಿ ಜಗತ್ತಿನಲ್ಲಿ ಯಾರೂ ಸಣ್ಣವರಲ್ಲ, ಎಲ್ಲರೂ ದೊಡ್ಡವರೇ. ಒಬ್ಬೊಬ್ಬರಿಗೆ ಒಂದೊಂದು ಸಾಮರ್ಥ್ಯ ದೇವರು ಕೊಟ್ಟು ಕಳಿಸಿರ್ತಾನೆ. ಆ ಕಾರಣಕ್ಕೆ ದೇವರು ನಮಗೆ ಯಾವುದನ್ನು ಕೊಟ್ಟಿದ್ದಾರೆ ಅದನ್ನು ನಮ್ಮ ಜೊತೆಗಿರುವವರ ಜೊತೆ ಹಂಚಿಕೊಳ್ತಾ ಅವರಲ್ಲಿರುವ ಒಳ್ಳೆಯ ವಿಚಾರಗಳನ್ನು ನಾವು ಸ್ವೀಕರಿಸಿ ಬದುಕುವಂತಹ ಬದುಕು ನಮ್ಮಿಂದ ಸಾಧ್ಯವಾದರೆ ನಮ್ಮನ್ನು ಈ ಪ್ರಪಂಚದಲ್ಲಿ ಮನುಷ್ಯರು ಅಂತ ಕರೆಯುವುದಕ್ಕೆ ಸಾರ್ಥಕ ಆಗುತ್ತದೆ ಅಂತ ನನಗನ್ನಿಸೋದು. ಯಾಕೆ ಅಂತಂದ್ರೆ, ಆಕ್ರಮಣ ಮಾಡೋದು ಅಥವಾ ಉಳಿದವರು ತನಗಿಂತ ಎಲ್ಲರೂ ಮೂರ್ಖರು ಅಂತ ತಿಳ್ಕೊಂಡ್ರೆ ಅದು ಮನುಷ್ಯತ್ವದ ಲಕ್ಷಣ ಅಲ್ಲ ಅನ್ನುವುದಕ್ಕೆ ನೂರಾರು ಉದಾಹರಣೆಗಳು ಕಣ್ಣ ಮುಂದೆ ಸಿಕ್ಕಿಬಿಡುತ್ತವೆ. ಆದರೆ ಹಿರಿಯರಾದಂತಹ ನೀವೆಲ್ಲ ಸೇರಿರ್ಬೇಕಿದ್ರೆ ನಾನು ಆಡಬೇಕಾದ ಏನು ಅಂತಂದ್ರೆ, ಬಹುಶಃ ನಮ್ಮ ನಿಮ್ಮೆಲ್ಲರ ಬದುಕಿಗೆ ಮಾರ್ಗದರ್ಶಕವಾಗಬಹುದಾದಂತಹ ಒಂದು 4 ಸಂಗತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ನಾನು ಮಾಡುತ್ತೇನೆ. ಮೊದಲನೇದು, ನಮಗೆ ಉಪನಿಷತ್ತು ಒಂದು ಚಂದದ ಮಾತನ್ನು ಹೇಳುತ್ತದೆ. ಏನು ಅಂದ್ರೆ, ಪ್ರತ್ಯಹಂ ಪರಿವೀಕ್ಷೆಯಿಂದ ನರಶ್ಚರಿತ ಮಾತ್ಮನಃ ಕಿಮ್ಮು ಪ್ರಶ್ನಿಸ್ತುಲ್ಯಂ ಕಿಮ್ಮು ಸತ್ಪುರುಷ ಇರಲಿ ಅಂತ. ಮನುಷ್ಯ ದಿನಬೆಳಗಾದಾಗ ಯೋಚನೆ ಮಾಡಬೇಕಂದ್ರೆ ಎದ್ದು ಎಲ್ಲಿ ಹೊರಡೋದು, ಇವತ್ತು ಕೆಲಸಕ್ಕೆ ಎಲ್ಲಿ ಹೋಗೋದು ಅನ್ನೋದ್ರ ಬಗ್ಗೆ ಅಥವಾ ನಮ್ಮ ವೈಯಕ್ತಿಕ ವ್ಯವಹಾರಗಳ ಬಗ್ಗೆ ಯೋಚನೆ ಇರುತ್ತದೆ, ನಮಗೆ ತಪ್ಪಲ್ಲ. ಆದರೆ ದಿನ ಆರಂಭ ಆಗುವಾಗ ನಮಗೆ ಮೊದಲು ನೆನಪು ಮಾಡಿಕೊಳ್ಳಬೇಕಂದ್ರೆ ಕಿಮ್ಮುನಲ್ಲಿ ಪ್ರಶ್ನಿಸ್ತುಲ್ಯಂ ಕಿಮ್ಮು ಸತ್ಪುರುಷ ಇರಲಿ. ನಾನು ಪ್ರಾಣಿಯ ಹಾಗಾಗುತ್ತಾ ಇದ್ದೇನೆ, ನಾನು ಮನುಷ್ಯನಾಗುತ್ತಾ ಇದ್ದೇನೆ ಅಂತ ಮೊದಲು ಯೋಚನೆ ಮಾಡಬೇಕಂದ್ರೆ. ಯಾಕೆ ಅಂದ್ರೆ, ಪರೋಪಕಾರ ಬುದ್ಧಿ ಇರಬೇಕಾದ ಮನುಷ್ಯನಿಗೆ, ಉಪಕಾರದ ಬುದ್ಧಿ ಇರಬೇಕಾದ ಮನುಷ್ಯನಿಗೆ ಒಬ್ಬರನ್ನೊಬ್ಬರು ಅರ್ಥೈಸಿಕೊಂಡು ಬದುಕುವ ಕಥೆಗಳನ್ನು ನೀವು ಕೇಳಿದ್ರೆ ಆಗ ಮನುಷ್ಯರಲ್ಲಿ ಏನು ಅನ್ನೋದು ಬಹಳ ಮತ್ತೆ ಮನಸ್ಸಿಗೆ ತಿಳಿಯುತ್ತಾ ಹೋಗ್ತಾರೆ. ಯಾಕೆ ಅಂದ್ರೆ, ವಿಮಾನ ಬಿತ್ತಲ್ಲ, ವಿಮಾನ ಬಿದ್ದಾಗ ಅಲ್ಲಿ ಯಾವ ಜಾತಿಯವರು, ಯಾವ ಧರ್ಮದವರು, ಯಾವ ಶ್ರೀಮಂತ, ಯಾವ ಬಡವ ಈ ಪ್ರಶ್ನೆಯೇ ಬರಲಿಲ್ಲ. ಬಿದ್ದವರೆಲ್ಲರೂ ಅನ್ನೋ ಭಾವದಿಂದ ನಾವು ಸಹಕಾರಕ್ಕಾಗಿ ಓಡಿ ಹೋಗ್ತೇವೆ. ಅವತ್ತು ಬಸವೆಯಲ್ಲಿ ವಿಮಾನ ಬಿದ್ದ ಕಥೆಯನ್ನು ಕೇಳಿದ್ರು ಕೂಡ ವಿಮಾನ ಬಿದ್ದದ್ದು ಆಸ್ಪಾಸಿನವರೆಲ್ಲ ಓಡಿ ಬಂದು ಎಲ್ಲರನ್ನೂ ಎತ್ತಿಕೊಂಡು ಎಲ್ಲರನ್ನ ಬದುಕಿಸಬೇಕು ಅನ್ನೋ ಪ್ರಯತ್ನ ಪಡ್ತಾರೆ. ಎಲ್ಲರೂ ನಮ್ಮವರು ಅಂತ ಪ್ರೀತಿಸ್ತಾರೆ. ಅಲ್ಲಿ ಯಾವ ಮತ ಧರ್ಮದ ಚಿಹ್ನೆಗಳು ಮುಂದೆ ಕಾಣಿಸಿಕೊಳ್ಳಿಲ್ಲ. ಅಲ್ಲಿ ಕಾಣಿಸಿಕೊಂಡದ್ದು ಮಾನವೀಯತೆ ಮಾತ್ರ. ಹಾಗಿದ್ರೆ ಈ ವರ್ತಮಾನ ಸಮಾಜದಲ್ಲಿ ಮಾನವೀಯತೆಯ ಬಗ್ಗೆ ಮಾತಾಡಬೇಕಾದ ಪರಿಸ್ಥಿತಿ ಯಾಕೆ ಬಂತು ಅಂತಂದ್ರೆ, ಆ ಮಾನವೀಯತೆಯನ್ನು ಕಳೆದ ಅನೇಕ ಸಾಧನಗಳಲ್ಲಿ ಮೊಬೈಲ್ ಕೂಡ ಒಂದು. ಮಾನವೀಯ ಮೌಲ್ಯಗಳನ್ನ ಮರೆಸಿದ ಅನೇಕ ಸಾಧನಗಳಲ್ಲಿ ಮೊಬೈಲ್ ಕೂಡ ಒಂದು. ಹಾಗಂತ ಮಾನವೀಯತೆಯನ್ನು ಉಳಿಸುವುದಕ್ಕೂ ಅದು ಕಾರಣ ಆಗಿದೆ ಅನ್ನೋದನ್ನು ಕೂಡ ನಾವು ಮರೆಯುವ ಹಾಗಿಲ್ಲ. ಈ ಮರೆಸಿದ್ದು ಯಾಕೆ ಅಂತ ಹೇಳೋದಕ್ಕೆ ಒಂದು ಮಾತು ನಿಮ್ಮ ಮುಂದೆ ಹೇಳಬೇಕಾದ್ರೆ, ಲೋಕಾಯುಕ್ತರಾದಂತಹ ಸಂತೋಷ್ ಹೆಗಡೆಯವರು ಬಹಳ ಸುಂದರ ಉದಾಹರಣೆಯನ್ನು ಅವರ ಜೀವನದಲ್ಲಿ ಅವರು ಕಂಡಂತಹ ಕಥೆಯನ್ನು ನಮ್ಮ ಮುಂದೆ ಹೇಳ್ತಾ ಬಂದಿದ್ದಾರೆ. ಅದೇನು ಅಂತಂದ್ರೆ, ಬೆಂಗಳೂರಿನಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆಗಿ ಒಬ್ಬ ವ್ಯಕ್ತಿಯ ತೊಡೆಯ ಭಾಗದಲ್ಲಿ ಒಂದು ವಾಹನ ಹರಿದು ಹೋಗಿದೆ, ಸೊಂಟದ ಭಾಗದಲ್ಲಿ. ಅವನು ನೆಲ ಕಂಟಿ ಹೋಗಿದ್ದಾನೆ, ಏಳುವ ಸ್ಥಿತಿ ಇಲ್ಲ, ಅವನ ಪ್ರಾಣ ಹೋಗಲಿಲ್ಲ. ಅವನು ನೀರು ಕೊಡಿ ಅಂತ ಬೊಬ್ಬೆ ಹಾಕ್ತಾ ಇದ್ದಾನೆ. ಪಕ್ಕದವ್ರು ನೀರು ಕೊಡುವುದರ ಬದಲಿಗೆ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡಿಕೊಂಡು ಲೈವ್ ತೋರಿಸುವುದಕ್ಕೆ ಹೊರಟಿದ್ದಾರೆ. ಆಯ್ತು, ಹೀಗೆ ಆಗ್ತಾ ಇರಬೇಕಿದ್ರೆ ಆಂಬುಲೆನ್ಸ್ ಬಂದು ಅವನಕ್ಕೆ ಆಂಬುಲೆನ್ಸ್ಗೆ ಹಾಕಬೇಕಿದ್ರೆ ಅವ ಹೇಳ್ತಾನಂತೆ, ನಾನು ಬದುಕುವುದಿಲ್ಲ ಅಂತ ನನಗೆ ಗೊತ್ತಿದೆ, ದಯವಿಟ್ಟು ನನ್ನ ನೇತ್ರದಾನ ಮಾಡಿ ಅಂತ ಅವ ಹೇಳ್ತಾನೆ. ಸಂತೋಷ್ ಶೇಖರ್ ಹೇಳ್ತಾರೆ, ಈ ಕಾಲದಲ್ಲಿ ಮನುಷ್ಯ ರೂಪದ ರಕ್ಕಸರು ಇದ್ದಾರೆ ಅನ್ನುವುದಕ್ಕೂ ಮತ್ತೆ ತನ್ನ ಬದುಕೆ ಮುಕ್ತಾಯಗೊಳ್ಳುತ್ತದೆ ಅಂದಾಗಲೂ ಕೂಡ ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು ಅನ್ನುವ ಮನುಷ್ಯ ಶ್ರೇಷ್ಠರು ಈ ನೆಲದಲ್ಲಿ ಇದ್ದಾರೆ ಅನ್ನುವುದಕ್ಕೆ ಉದಾಹರಣೆ ಅಂತ ಅವರು ಹೇಳ್ತಾರೆ. ಅಂದ್ರೆ ಇವತ್ತು ನಾವು ಯೋಚನೆ ಮಾಡಬೇಕಾದ್ದು ಅದಕ್ಕೆ ಆಗ ಹೇಳಿದ್ದು ಕಿಮ್ಮುನಲ್ಲಿ ಪಶುವಿಸ್ತುಲ್ಯಂ ಕಿಮ್ಮು ಸತ್ಪುರುಷ. ನಾನು ಮನುಷ್ಯನಾದೇನೋ ಅಥವಾ ರಾಕ್ಷಸನಾಗುತ್ತಾ ಇದ್ದೇನೋ, ಪ್ರಾಣಿಯಾಗುತ್ತೇನೋ. ಸಮಾಜಶಾಸ್ತ್ರಜ್ಞ ಒಬ್ಬ ಮಾತು ಹೇಳ್ತಾರೆ, ದೇವರಂತಹ ಮಗು ರಾಕ್ಷಸನಾಗುವುದಕ್ಕೆ ಸಮಾಜ ಕಾರಣ ಅಂತ. ಅದು ಯಾಕೆ ಅಂತ ನಾವು ಒಂದು ಕ್ಷಣ ಯೋಚನೆ ಮಾಡಿದ್ರೆ ನಮಗೆ ಬಹಳ ಸ್ಪಷ್ಟ ಉದಾಹರಣೆ ಸಿಗ್ತದೆ. ಬಹುಶಃ
ನೀವು ಹಿರಿಯರಿದ್ದೀರಿ, ಇಷ್ಟು ಜನ ಇಲ್ಲಿ ನಾವು ಬದುಕಿನ ಎಲ್ಲ ಹಂತಗಳನ್ನು ನೋಡುತ್ತಾ ವರ್ತಮಾನದ ವಿದ್ಯಮಾನಗಳನ್ನು ನೋಡಿದ್ರೆ ನಮಗೆ ಕಾಣಿಸ್ತದಲ್ಲ, ಜಾತಿ ಮತಗಳ ಸಂಘರ್ಷ, ಕೊಲೆಯ ಪ್ರತೀಕಾರ, ಅವಹೇಳನದ ಪ್ರತೀಕಾರ, ಒಡೆಯುವುದೇ ಪ್ರತೀಕಾರ ಅನ್ನುವಂತಹ ಸ್ಥಿತಿಯನ್ನು ನಾವು ಬದುಕ್ತಾ ಇದ್ದೇವೆ. ಒಂದು ಕ್ಷಣ ನಾವು ಯೋಚಿಸಬೇಕಾದ ಏನು ಅಂತಂದ್ರೆ, ಹಾವು, ನಾಗರ ಹಾವಿಗೆ ತುಂಬಾ ವಿಷ ಇದೆ, ಆದ್ರೆ ಅದು ಅದರಷ್ಟೇ ಹರಿದು ಹೋಗ್ತಾ ಇರಬೇಕಿದ್ರೆ ಸುಮ್ಮನೆ ಅದನ್ನು ಕುಟ್ಟುವ, ಅದರ ಬಾಲ ಇಳಿಯುವ, ಅದಕ್ಕೆ ಕಲ್ಲು ಹೊಡೆಯುವ ಕೆಲಸ ನಮಗೆ ಯಾಕೆ? ಅಲ್ಲದೆ ಇದ್ರೆ ಅದರಷ್ಟಕ್ಕೆ ಅದು ಹಾದು ಹೋಗುತ್ತದೆ. ಒಂದು ವೇಳೆ ಅದೇನಾದ್ರೂ ಬುಸುಗುಟ್ಟಿದ್ರೆ ಆತ್ಮರಕ್ಷಣೆಗಾಗಿ ಬುಸುಗುಟ್ಟುತ್ತದೆ, ಅದನ್ನು ಅರ್ಥೈಸಿಕೊಳ್ಳದೆ ಎಳೆಯುವುದಕ್ಕೆ ಹೋದ್ರೆ ಅದು ಕಚ್ಚಿದಾಗ ಅದು ಹಾವಿನ ತಪ್ಪಾಗುವುದು ಹೇಗೆ? ಅದಕ್ಕಿಂತ ಅವಿವೇಕದ ಕೆಲಸ ಮಾಡಿದ ಮನುಷ್ಯ ಅದು ನಮ್ಮ ತಪ್ಪಲ್ಲ. ಹಾಗೆ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವರಷ್ಟಕ್ಕೆ ಅವರವರೇ ಬದುಕುತ್ತಾ ಇದ್ದಾರೆ ಅಂದಾಗ ಕಲ್ಲು ಹುಡುಕುವ ಕೆಲಸವನ್ನು, ದ್ರೋಹದ ಕೆಲಸವನ್ನು, ದ್ವೇಷದ ಮಾತುಗಳನ್ನು ಆಡುವ ಕೆಲಸ ನಮಗೆ ಯಾಕೆ? ಅವರವರ ಕರ್ತವ್ಯಗಳನ್ನು ನಿಷ್ಠೆಯಿಂದ ಮಾಡುತ್ತಾ ಎಲ್ಲರೂ ಮನುಷ್ಯರು ಅಂತ ಭಾವಿಸಿದ್ರೆ ಆವಾಗ ಸಾಮಾಜಿಕವಾಗಿ ಸಂಘರ್ಷಕ್ಕೆ ಎಡೆಯಿಲ್ಲ. ನಾವೆಲ್ಲರೂ ಒಂದಾಗಿ ಮಾಡುವ ಒಳ್ಳೆಯ ಕೆಲಸಗಳು ಈ ಸಂಭ್ರಮವನ್ನು ತಂದು ಕೊಡುತ್ತದೆ. ಸೇವಾ ಕಾರ್ಯಗಳ ಸಂಜೆಯಲ್ಲಿ ಜೊತೆಯಾಗುವುದಕ್ಕೆ ನಮಗೆ ಕಾರಣ ಆಗುತ್ತೆ. ಮಾತ್ರ ಹಿರಿಯರು ಬಹಳ ಚೆನ್ನಾಗಿ ಹೇಳಿದರು, ಪರೋಪಕಾರಕ್ಕಾಗಿ ಹೇಗೆ ಬದುಕಬೇಕು ಅಂತ. ಅಲ್ಲ, ಪರೋಪಕಾರಕ್ಕಾಗಿ ಬದುಕಬೇಕು ಅಂದ್ರೆ ನಮಗೆ ದುಡ್ಡು ಬೇಡವಾ? ಅಂದ್ರೆ ದುಡ್ಡು ಬೇಕು. ಪರೋಪಕಾರ ಅಂತಂದ್ರೆ ತನ್ನನ್ನು ತಾನು ಮುಳುಗಿಸಿಕೊಂಡು ಇನ್ನೊಬ್ಬರು ಉದ್ಧಾರ ಮಾಡಬೇಕು ಅಂತ ಅರ್ಥವೇ ಅಲ್ಲ. ತಾನು ಬದುಕುವುದಕ್ಕೆ ಬೇಕಾದಷ್ಟನ್ನು ಉಳಿಸಿಕೊಂಡು ಇನ್ನೊಬ್ಬರಿಗೆ ಉಪಕಾರಿಯಾಗುವುದು ಉಂಟಲ್ಲ, ಅದು ಸಾರ್ಥಕವಾದ ಬದುಕು. ಅದಕ್ಕೆ ಹಿರಿಯರು ಹೇಳುತ್ತಾ ಬಂದರು, ಮರ ಯಾಕೆ ಹಣ್ಣು ಬಿಡುತ್ತದೆ ಅಂತಂದ್ರೆ ಪರೋಪಕಾರಕ್ಕಾಗಿ ಅಂತಂದರು. ಗೋಮಾತೆ ಹಾಲು ಕೊಡುವುದು ಯಾಕೆ ಅಂತಂದ್ರೆ ಪರೋಪಕಾರಕ್ಕಾಗಿ ಅಂತ ಹೇಳಿದ್ರು. ನದಿ ಹರಿಯುವುದು ಯಾಕೆ ಅಂತ ಕೇಳಿದ್ರೆ ಪರೋಪಕಾರಕ್ಕಾಗಿ ಅಂತ ಹೇಳಿದ್ರು. ಹಾಗಾಗಿ ಮನುಷ್ಯನ ದೇಹ ಪರೋಪಕಾರಕ್ಕಾಗಿ ವಿನಿಯೋಗ ಆಗಬೇಕು ಅನ್ನುವ ಸಂದೇಶವನ್ನು ಸಂಸ್ಕೃತದ ಸುಭಾಷಿತಕಾರ ನಮಗೆ ಕೊಡುತ್ತಾನೆ. ಹಾಗಿದ್ರೆ ಜೀವನ ಪೂರ್ತಿ ನಾವು ಇಂತಹ ಉಪಕಾರವನ್ನು ಮಾಡೋದಾದ್ರೆ ಮನುಷ್ಯನ ಬದುಕಿನ ದಾರಿ ಹೇಗೆ? ಬಹುಶಃ ನಾವು ಕೇಳಬಹುದಾ ಬೇಡವಾ ಗೊತ್ತಿಲ್ಲ. ಇವತ್ತಿಗೆ ಜೀವನ ಅನ್ನುವ ಶಬ್ದಕ್ಕೆ ಏನು ಅರ್ಥ ಅಂತ ಕೇಳಿದ್ರೆ ಎಲ್ಲರೂ ಹೇಳಿಬಿಡ್ತಾರೆ ಬದುಕು ಅಂತ. ನೀರಿಗೂ ಕೂಡ ಸಂಸ್ಕೃತ ಭಾಷೆಯಲ್ಲಿ ಜೀವನ ಅನ್ನುವಂಥ ಹೆಸರಿದೆ. ನಾವು ಒಂದು ಕ್ಷಣ ಯೋಚನೆ ಮಾಡಬೇಕು. ನೀರು ನಮ್ಮ ಮನೆಯ ಬಾವಿಯಲ್ಲಿದ್ದರೆ ಅದು ನಮ್ಮ ಮನೆಗಷ್ಟೇ ಸೀಮಿತವಾಗುತ್ತದೆ. ನಮಗೆ ಒಳ್ಳೆತನ ಅಂತ ಇದ್ರೆ ಪಕ್ಕದ 2 ಮನೆಗೆ ನಾವು ನೀರು ಕೊಡಬಹುದಷ್ಟೇ. ಅದೇ ಸಾರ್ವಜನಿಕವಾಗಿ ಒಂದು ಬಾವಿ ಇದ್ರೆ ಅಲ್ಲಿ ಸುತ್ತಮುತ್ತಲಿರುವ ಒಂದು 10-20 ಮನೆಗಳು ಅದರ ಪ್ರಯೋಜನವನ್ನು ಪಡೆಯಬಹುದೇ. ಊರಿಗೊಂದು ಕೆರೆಯಿಂದ ಕಟ್ಟುತ್ತಾ ಇದ್ದಾರಲ್ಲ ಹಿರಿಯರು, ಆ ಕಾರಣ ನೋಡಿದ್ರೆ ಒಂದು ಊರಿನವರು ಬದುಕುವುದಕ್ಕೆ ಅದು ಆಶ್ರಯವಾಗುತ್ತಾ ಇತ್ತು. ಆದ್ರೆ ಅದೇ ನೀರು ನದಿಯಾಗಿ ಹರಿದಾಗ ತಾನು ಸಮುದ್ರವನ್ನು ಸೇರುವಲ್ಲಿಗೂ ಕೂಡ ಇಕ್ಕೆಲಗಳಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೆ, ಮರಗಿಡಗಳಿಗೆ ಅದು ಆಶ್ರಯವಾಗಿ ಜೀವನ ಕೊಡುವಂತಹ ಜೀವನದಿಯಾದ ಹರಿಯುತ್ತದೆ. ಅನೇಕ ಕೆಲಸಗಳಿಗೆ ನಾವು ಬಳಸಿಕೊಳ್ಳುತ್ತೇವೆ. ಅದೇ ನದಿ ಹರಿದು ಹೋದು ಸಮುದ್ರವನ್ನು ಸೇರಿದಾಗ ಅದು ಸಮುದ್ರ ರಾಜ ಅಂತ ಕರೆದರು. ಸಮುದ್ರದಲ್ಲಿ ರತ್ನಗಳನ್ನು ಕಂಡು ಹುಟ್ಟುತ್ತೇವೆ ನಾವು. ಸಮುದ್ರವನ್ನೇ ಬದುಕಾಗಿಸಿಕೊಂಡವರು ತಮ್ಮ ಬದುಕನ್ನು ಕಟ್ಟಿಕೊಳ್ಳುತ್ತಾರೆ. ಎಲ್ಲ ಪಾಪಗಳನ್ನು ಮಾಡಿದವರು ಪರಿಹಾರಕ್ಕೆ ಸಮುದ್ರ ಸ್ನಾನ ಮಾಡಿ ಬನ್ನಿ ಅಂತ ಹೇಳುತ್ತಾರೆ. ಆದರೆ ಇಲ್ಲಿ ಗಮನಿಸಬೇಕಾದ ಏನು ಅಂತಂದ್ರೆ, ಹೊರಟ ನದಿ ಸಮುದ್ರ ಮುಟ್ಟಬೇಕಿದ್ರೆ ಮೊದಲು ಅದಕ್ಕೆಲ್ಲ ಕಲ್ಲುಗಳು ಹಾಕುವರಿದ್ದಾರೆ, ಬೇಡದಿದ್ದಲ್ಲಿ ಬಿಡುವವರಿದ್ದಾರೆ. ಅದರಿಂದಾಚೆಗೆ ದೊಡ್ಡ ದುರವಸ್ಥೆ ಏನು ಅಂತಂದ್ರೆ, ಬೇಡವಾದ ಹೊಲಸನ್ನು ಬಿಟ್ಟ ವ್ಯಕ್ತಿಯೇ ಗಣೇಶೋತ್ಸವದಲ್ಲಿ ವಿಗ್ರಹ ಮಾಡಿ ಜಲಸ್ತಂಭನ ಮಾಡಿದ್ರೆ ಅದರಲ್ಲಿ ರಾಸಾಯನಿಕ ಬಿದ್ದು ನೀರು ಹಾಳಾಗುತ್ತದೆ ಅಂತ ಊರಿಗೆ ಪಾಠ ಮಾಡುವವರೆಲ್ಲ ಸಿಗುತ್ತಾರೆ. ಆದರೆ ಯಾರು ಏನನ್ನಾದರೂ ಹಾಕಲಿ, ಯಾರು ಏನನ್ನಾದರೂ ಮಾಡಲಿ, ತಾನು ಮಾತ್ರ ನಿರಂತರ ಸಾಧನೆಯ ಮೂಲಕ ಮುಂದುವರಿದ ನದಿ ಮಾತ್ರವೇ ಸಮುದ್ರವಾಗುತ್ತದೆ. ಹಾಗೆ ಜೀವನ ಅನ್ನು ಕರೆಯಲ್ಪಡುವ ನೀರು ನಿರಂತರ ಸಾಧನೆಯ ಮೂಲಕ ಸಮುದ್ರವಾಗುವ ಹಾಗೆ ಮನುಷ್ಯರಾದ ನಮ್ಮ ಜೀವನಕ್ಕೊಂದು ಗೌರವ ಸಿಗಬೇಕಾದ್ರೆ ಬಂದ ಅಡೆತಡೆಗಳನ್ನು ನಿವಾರಿಸುವಂತ ಸಾಮರ್ಥ್ಯ ಇರಬೇಕು. ನಮಗೆ ಸಾಮರ್ಥ್ಯ ಬೇಕು. ಇವತ್ತು ಅಡೆತಡೆ ಯಾವುದಕ್ಕಿದೆ ಅಂತ ಕೇಳಿದ್ವಿ. ಯಾವುದಕ್ಕೆ ಅಡೆತಡೆ ಇದೆ ಅಂತ ಕೇಳಿದ್ರೆ, ತನ್ನ ಮನೆಯಲ್ಲಿ ತಾನು ಜೀವನವನ್ನು ಕಟ್ಟಿಕೊಳ್ಳುವುದಕ್ಕೆ ಅಡೆತಡೆ ಇದೆ. ತನ್ನ ಜಾಗಕ್ಕೆ ತಾನು ಬೇಲಿ ಹಾಕಿಕೊಂಡ್ರೆ ಒಡ ಹುಟ್ಟಿದ ದಾಯಾದಿಗಳ ಅಡೆತಡೆ ಇದೆ. ನಮ್ಮಪ್ಪ ಮಾಡಿ ಇಟ್ಟದ್ದು ಅದರಲ್ಲಿ ಪಾಲು ಮಾಡಿಕೊಳ್ಳುವ ಅಂದ್ರೆ ಒಡ ಹುಟ್ಟಿದವರ ಅಡೆತಡೆ ಇದೆ. ಇನ್ನೇನು ಊರಿಗೆ ಒಳ್ಳೆ ಕೆಲಸ ಮಾಡುತ್ತೇನೆ ಅಂದ್ರೆ ಆಕ್ಷೇಪ ಮಾಡುವವರು ಇದ್ದಾರೆ.
ದೇವಸ್ಥಾನಕ್ಕೆ ಕೆಲಸ ಮಾಡುತ್ತೇವೆ, ದೇವಸ್ಥಾನ ಕಟ್ತೇವೆ ಅಂದ್ರೆ ತಡೆಯಾಜ್ಞೆ ತಂದು ನಿಲ್ಲಿಸುವವರಿದ್ದಾರೆ. ಯಾವುದಕ್ಕೆ ತಡೆ ಇಲ್ಲ ಜೀವನದಲ್ಲಿ. ನೀವು ನಿಮ್ಮಷ್ಟಕ್ಕೆ ಬದುಕುತ್ತೇನೆ ಅಂತ ಯೋಚನೆ ಮಾಡಿದ್ರು ಅದಕ್ಕೆ ತಡೆಯುಟ್ಟುವ ಜನ ತುಂಬಿರುವ ಕಾಲದಲ್ಲಿ ಬದುಕಿನ ಬಗ್ಗೆ ಯೋಚಿಸಬೇಕಾದ ಸ್ಥಿತಿಯಲ್ಲಿ ಮತ್ತೆ ನಾವು ಬಂದು ನಿಂತಿದ್ದೇವೆ ಅಂತ ನನಗನ್ನಿಸೋದು. ಯಾಕೆ ಅಂದ್ರೆ ಇತ್ತೀಚೆಗೆ ಒಂದು ಸಭೆಯಲ್ಲಿ ಭಾಗವಹಿಸಬೇಕಾದ್ರೆ ಒಬ್ಬರು ಹೇಳಿದ್ರು, ಇಲ್ಲ ನೀವು ಜನ ದುಡ್ಡು ಕೊಡ್ತಾರೆ, ಬೇಕಾದಷ್ಟಿದೆ ಮಾಡ್ತಾರೆ. ಹೀಗೆ ಕಳೆದ ಸುಮಾರು ವರ್ಷಗಳ ಹಿಂದೆ ಬ್ರಹ್ಮಾವರದ ರೋಟರಿ ಸಂಸ್ಥೆಯಲ್ಲಿ ನಾನು ಮಾತಾಡಿ ಹೋಗಿದ್ದೆ. ಕೇಳಿದ್ರು ಸಾಯಂಕಾಲ ದೂರ ಹೋಗಿದ್ದೀರಿ ಅಂತ. ರೋಟರಿ ಸಂಸ್ಥೆಗೆ ಹೋಗಿದ್ದೆ ಅಂತ. ಹೌದಾ, ಏನ್ ವಿಶೇಷ ಹೀಗೆ ಕಾರ್ಯಕ್ರಮ, ಏನ್ರಿ ದುಡ್ಡಿದವರು ಅಂತ ಅದರಲ್ಲಿ ನಾನು ಹೇಳ್ತಾ ಇರೋದು ಯಾಕೆ, ಇದು ನೆನಪು ಮಾಡಿದ್ದು ಯಾಕೆ ಅಂತಂದ್ರೆ ಜೀವನದಲ್ಲಿ ಒಂದನ್ನು ಗಮನಿಸಬೇಕು. ನಮ್ಮ ಹತ್ರ ಏನೋ ಇದೆ ಅದನ್ನು 4 ಜನಕ್ಕೆ ಹಂಚುವ ಅಂತ ಮುಂದಾದ್ರೆ ಜನ ಹೇಳ್ತಾರೆ ಅವ್ರಿಗೆ ಬೇಕಾದಷ್ಟಿದೆ ಮತ್ತೆ ಇನ್ನೇನ್ ಮಾಡೋದು ಕೊಡ್ತಾರೆ ಅಂತಾರೆ. ಇಲ್ಲ ಯಾವುದು ಬೇಡ ನಮ್ಮಷ್ಟಕ್ಕೆ ನಾವೇ ಜೀವನ ಮಾಡೋಣ ಅಂದ್ರೆ ಬೇಕಾದಷ್ಟಿದೆ ರೀ, ಒಬ್ಬರಿಗೆ ₹1 ಕೊಟ್ಟು ಹಾಳು ಮಾಡೋದಿಲ್ಲ ಅವರು ಅಂತಾರೆ. ಇಲ್ಲ ಪ್ರೀತಿಯಿಂದ ಗೌರವದಿಂದ ಮಾತಾಡ್ಲಿಕ್ಕೆ ಹೋದ್ರೆ ಅವನಿಗೆ 1 ಗಳಿಗೆ ಸುಮ್ಮನೆ ಕೂತ್ಕೊಳ್ಳಿ ಗೊತ್ತಿಲ್ಲ, ಮೈಮೇಲೆ ಮಾತಾಡ್ತಾನೆ ಅಂತಾರೆ. ಬೇಡ ಅವರಾಗೆ ಮಾತಾಡ್ಲಿ ಅಂದ್ರೆ ಅವನಿಗೆ ಬಾಯಿಯೇ ಬರುವುದಿಲ್ಲ, ನೋಡ್ದಾಗ ಮಾಡ್ತಾನೆ ಅಂತಾರೆ. ನೀವು ಯಾವುದನ್ನು ಒಳ್ಳೆಯದು ಅಂತ ಒಪ್ಪಿಕೊಳ್ತೀರಿ? ಅದಕ್ಕೆ ಹಿರಿಯರು ಹೇಳಿದ್ರು, ಮನಃಪೂರ್ವಕ ಸಮಾಚಾರ ಇದು. ನಿನ್ನ ಮನಸ್ಸು ನಿನ್ನ ಅಂತರಂಗ ನಿನಗೆ ಹೇಳುತ್ತದೆ ಇದು ಸರಿಯಾದ ದಾರಿಯಿಂದ ಆ ದಾರಿಗೆ ಹೋಗು, ಆ ದಾರಿ ನಿನ್ನ ಒಳ್ಳೆಯ ಬದುಕಿಗೆ ಕಾರಣ ಆಗುತ್ತದೆ ಅಂತ ಹಿರಿಯರು ಹೇಳುತ್ತಾ ಬಂದರು. ನಾನು ಯಾವತ್ತೂ ಅನೇಕರ ಜೊತೆ ಮಾತಾಡಬೇಕಿದ್ರೆ ಇಂತಹ ಅನೇಕ ಸಂಗತಿಗಳು ಎದುರಾಗುತ್ತವೆ. ಬಹುಶಃ ಇವತ್ತಿಗೆ ನಾನು ಸುಮಾರು 40,000 ಮಕ್ಕಳ ಜೊತೆ ನಾನು ಮಾತನಾಡಿದ್ದೇನೆ. ಈ ವಿದ್ಯಾರ್ಥಿಗಳ ಜೊತೆ ಈ ಮಾತೃವಂದನಾ ಕಾರ್ಯಕ್ರಮದ ಮೂಲಕ ಸುಮಾರು 40,000ಕ್ಕೂ ಮಿಕ್ಕಿ ಮಕ್ಕಳ ಜೊತೆ ಮಾತನಾಡಿದ್ದೇನೆ. ಎಲ್ಲ ಮಕ್ಕಳನ್ನ ಮಾತನಾಡಿಸಿದಾಗಲೂ ಮಕ್ಕಳಿಗೆ ದಾರಿದ್ರ್ಯ ಅಂತ ಕಂಡದ್ದು ಯಾವುದಕ್ಕೆ ಅಂತಂದ್ರೆ ಪ್ರೀತಿಯ ಮಾತಿಗೆ, ಮಾರ್ಗದರ್ಶನದ ಮಾತುಗಳಿಗೆ, ಜೀವನದ ಆದರ್ಶಗಳಿಗೆ ಮಕ್ಕಳಿಗೆ ಕೊರತೆ ಅಂತ ನೋಡ್ತಾ ಬಂದೆವು. ಯಾಕೆ ಅಂತಂದ್ರೆ ನಮ್ಮಲ್ಲಿ ಬಹುಶಃ ಅಹಂಕಾರಕ್ಕಾಗಿ ನಿಮ್ಮ ಮುಂದೆ ಹೇಳ್ತಾ ಇಲ್ಲ, ನಿಮ್ಮ ಗಮನದಲ್ಲಿರಲಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇರೋದು. ಹೀಗೆ ಶಾಲೆಗೆ ಹೋಗಿ ಮಕ್ಕಳ ಜೊತೆ ಮಾತಾಡ್ತಿರ್ಬೇಕಿದ್ರೆ ಒಂದು ಶಾಲೆಯಲ್ಲಿ ಮಾತನಾಡಿ ಬಂದೆ ಒಬ್ಬ ಹುಡುಗ ಕಣ್ಣಿಗೆ ಹಾಕ್ತಾ ಬರ್ತಾನೆ. ತಲೆನೇ ಒರೆಸಿ ಬೆನ್ನು ತಟ್ಟಿ ಏನಾಯಿತು ಅಂತ ಕೇಳಿದ್ರೆ, ಸರ್ ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು ಅಂತಾನೆ. ಏನಾಯಿತು ಅಂತ ನಾನು ಹೇಳ್ತಾನೆ, ಇವತ್ತಿನವರೆಗೆ ನನಗೆ ಗೊತ್ತಿರಲಿಲ್ಲ ಸರ್, ನಾನು ಅಪ್ಪನಿಗೆ ಬೈತಿದ್ದೆ, ಅಮ್ಮ ಹೇಳ್ತಿರ್ಲಿಲ್ಲ, ಆದರೆ ಇವತ್ತು ನನಗೆ ಅರ್ಥ ಮಾಡಬಾರದಿತ್ತು ಅಂತ ನಾನು ಬದಲಾಗ್ತೇನೆ, ದಯವಿಟ್ಟು ಇವತ್ತಿನವರೆಗೆ ಮಾಡಿದ ತಪ್ಪನ್ನು ಕ್ಷಮಿಸಿಬಿಡಿ ಅಂತ ಕಣ್ಣಿಗಾಗುತ್ತಾನೆ. ಅವನಿಗೆ ಹೇಳಿದೆ, ಅವನಿಗೆ ನನ್ನ ಹತ್ರ ಕ್ಷಮೆ ಕೇಳುವುದಲ್ಲ, ನೀನು ಇಷ್ಟು ಬೈದಾಗಲೂ ಕೂಡ ಅದನ್ನು ಎದುರು ಕೇಳಿಸಿಕೊಂಡು ನೀನು ಹೋದ್ಮೇಲೆ ಹುಚ್ಚು ಹುಡುಗ ಬೈತಾನೆ ಅಂತ ನಿಮ್ಮ ಅಮ್ಮ ಮನೆಗೆ ನಗುತ್ತಾ ಇರ್ತಾರಲ್ಲ ಅವ್ರಿಗೆ ಹೋಗಿ ಹೇಳು, ಅಮ್ಮ ಖುಷಿ ಪಡ್ತಾರೆ ಅಂತ. ಅಲ್ಲಿಂದ ಮುಂದೆ ಇವತ್ತು ಶಿಕ್ಷಣ ಸಂಸ್ಥೆಗಳು ಒಂದಕ್ಕಿಂತ ಒಂದು ಬೆಳೀತಾ ಇದ್ದಾರೆ. ಒಂದು ಶಾಲೆಗೆ ಮಕ್ಕಳು ಬರ್ತಾ ಇದ್ರು, ಅಲ್ಲಿ ಒಬ್ಬ ಹೋಗಿ ನನಗೊಂದು ಕೆಲಸ ಕೊಡಿ ಅಂತ ಕೇಳೋದಂತೆ. ಕೇಳಿದಾಗ ಅವನ ಹಿನ್ನೆಲೆಯನ್ನು ಗಮನಿಸಿದ್ರೆ ಅವನ ಮೇಲೆ ಪೋಕ್ಸೋ ಕೇಸ್ ಇತ್ತು. ಆ ಕಾರಣಕ್ಕೆ ಶಾಲೆಯಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಕೊಡಲಿಲ್ಲ. ಅವನೇನ್ ಮಾಡೋದು ಅಂತ ಹೊರಗೆ ಬಂದು ಆ ಶಾಲೆ ಬಿಟ್ಟು ಬಂದ ಶಿಕ್ಷಕರನ್ನ ಸಂಪರ್ಕ ಮಾಡಿ, ಅಲ್ಲಿನ ವಿದ್ಯಾರ್ಥಿಗಳನ್ನು ಸಂಪರ್ಕ ಮಾಡಿ ಫೋನ್ ನಂಬರ್ ತಗೊಂಡು ಹೇಳ್ತಾರೆ, ನೀವು ಆ ಶಾಲೆಯಲ್ಲಿ ಓದಬೇಡಿ, ಆ ಶಾಲೆ ಒಳ್ಳೇದಿಲ್ಲ, ನೀವು ಶಾಲೆ ಬಿಡಿ ಅಂತ. ಈ ಒತ್ತಾಯವನ್ನು ಕೇಳಿದ ಮಕ್ಕಳು ಏನ್ ಮಾಡಿದ್ದಾರೆ ಅಂದ್ರೆ 20 ಜನ ಮಕ್ಕಳು ಶಾಲೆ ಬಿಡುವುದಕ್ಕೆ ನಿರ್ಧಾರ ಮಾಡಿದ್ರು. ಶಾಲೆ ಮಾತಾಡ್ಲಿಕ್ಕೆ ಹೋದಾಗ ಶಾಲೆ ಕಟ್ಟಿದವರು ಹೇಳ್ತಾರೆ, ಸರ್ ನಮ್ಮಿಂದ ಯಾರ್ಯಾರೊಂದು ಮಾತು ಕೇಳಿ 20 ಮಕ್ಕಳು ಮನೆ ಬಿಟ್ಟು ಶಾಲೆ ಬಿಟ್ಟು ಹೊರಡೋ ಯೋಚನೆಯಲ್ಲಿ ಇದ್ದಾರೆ. ಹೋಗೋರು ಹೇಗೂ ಹೋಗ್ತಾರಲ್ಲ, ಇರುವವರಿಗಾದ್ರೂ ನಾವು ಒಳ್ಳೆ ಮಾತು ಹೇಳೋಣ ಅನ್ನೋದು. ಸರಿ ಅಂತ ಶಾಲೆ ಬಿಟ್ಟು ಹೊರಟ ಮಕ್ಕಳನ್ನ ಸೇರಿಸಿ ಒಂದು 1 ಗಂಟೆಗಳ ಕಾಲ ಮಕ್ಕಳ ಜೊತೆ ಮಾತಾಡಿದ್ದೆ. ಮರು ದಿವಸ ಅಷ್ಟೂ ಮಕ್ಕಳು ಹೋಗಿ ಹೇಳ್ತಾರೆ, ಸರ್ ಸಾರಿ, ನಾವು ಯಾರ ಮಾತು ಕೇಳಿ ಶಾಲೆ ಬಿಡುತ್ತಿದ್ದೆವು, ನಾವು ನಮ್ಮ ಶಾಲೆ ಇಲ್ಲಿ ಆಗುವಷ್ಟು ಕಾಲ ಇಲ್ಲೇ ನಾವು ಓದಿ ಮತ್ತೆ ಶಾಲೆ ಬಿಡುತ್ತೇವೆ ಅಂತ ಮಕ್ಕಳು ಹೇಳ್ಕೊಳ್ತಾರೆ. ಅದರಿಂದ ಆಚೆಗೆ ಬಹಳ ಮಾರ್ಮಿಕವಾದ ಒಂದು ಘಟನೆ ನಡೆದಿದ್ದೇನು ಅಂದ್ರೆ, ಒಬ್ಬಕ್ಕೆ ಕಾಸರಗೋಟೆ ಹೆಣ್ಣುಮಗಳು BA.M.Tech ಪದವಿ ಇದ್ರೆ ಆಕೆ ಅಮೆರಿಕ ಬೆಂಗಳೂರಲ್ಲಿ ಕೆಲಸ ಮಾಡಿದ್ರು. ಮದುವೆ ಆಯಿತು. ಸಾಂಸಾರಿಕ ಬದುಕಿನ ಗೊಂದಲದ ನಡುವೆ ಸಾಗಿ ಬಂದು ಇನ್ನು ಸಾಧ್ಯವೇ ಇಲ್ಲ ಅಂತ ಆತ್ಮಹತ್ಯೆಗೆ ತಯಾರಾಗಿದ್ದಾಳೆ. ಇನ್ನೇನು ರಾತ್ರಿ ಆತ್ಮಹತ್ಯೆ ಮಾಡಿಕೊಳ್ಳೋದು, ಎಲ್ಲ ವ್ಯವಸ್ಥೆಗಳನ್ನ ಮಾಡಿಟ್ಟು ಮನೆ ಮಂದಿಯ ಜೊತೆ ಸಾಯಂಕಾಲ ಮಾತಾಡಬೇಕಿದ್ರೆ ಮಾತೃವಂದನದ ವಿಡಿಯೋ ನೋಡುತ್ತಾಳೆ. ನೋಡಿದವಳಿಗೆ ಅಂದಿಸ್ತಂತೆ, ನಾನು ಆತ್ಮಹತ್ಯೆ ಮಾಡಿಕೊಳ್ಬಾರದು ಅಂತ. ಆತ್ಮಹತ್ಯೆ ಮಾಡುವುದನ್ನು ಬದಿಗಿಟ್ಟು ಇವತ್ತು 15 ಲಕ್ಷ ರೂಪಾಯಿ ಖರ್ಚು ಮಾಡಿ ಉದ್ಯಮ ಮಾಡುತ್ತಾ ಇದ್ದಾಳೆ, ಜೀವಂತವಾಗಿದ್ದಾಳೆ. ಇದು ನಿಮ್ಮ ಮುಂದೆ ಯಾಕೆ ಹೇಳೋದು ಅಂತಂದ್ರೆ, ಇವತ್ತಿನ ವಿದ್ಯಾರ್ಥಿಗಳಿಗೆ
ಇವತ್ತಿನ ಮನುಕುಲಕ್ಕೆ ಬೇಕಾದದ್ದು ಯಾವುದೋ ಪುರಾಣದ ಯಾವುದೋ ಐತಿಹಾಸಿಕ ಕಥೆಗಳಿಗಿಂತ ಮಿಗಿಲಾಗಿ ನಮ್ಮ ಕಣ್ಣ ಮುಂದೆ ಬದುಕು ಕಟ್ಟಿಕೊಂಡವರ ಕಥೆಗಳನ್ನು ಹೇಳಬೇಕಾದಂತ ಅವಶ್ಯಕತೆ ಇದೆ ಅಂತ ನನಗನ್ನಿಸ್ತದೆ. ಆದರೆ ಮಕ್ಕಳನ್ನು ತಿದ್ದುವ ಭರಾಟೆಯಲ್ಲಿ ಕೆಲವೊಮ್ಮೆ ಏನು ಹೇಳಿಬಿಡುತ್ತೇವೆ ಅಂತ ಗೊತ್ತಿಲ್ಲ. ಮೊನ್ನೆ ಒಂದು ಶಾಲೆ ನಡೆಯುತ್ತಂತೆ, ಹೆತ್ತವರನ್ನೆಲ್ಲ ಕರೆದಿದ್ದಾರೆ, ಪೋಷಕರು ಬಂದಿದ್ದಾರೆ. ಸಭೆಯಲ್ಲಿ ಮಾರ್ಗದರ್ಶನದ ಮಾತಾಡಲಿಕ್ಕೆ ಅಂತ ಒಬ್ಬರು ಬಹಳ ದೊಡ್ಡ ಮನುಷ್ಯ ಅಂತ ಅವ್ರ ಪದವಿಗಳನ್ನು ಅವರೇ ಹೇಳಿಕೊಂಡಿದ್ರು. ಅವ್ರು ಕರೆದಿದ್ರು. ಅವ್ರ ಶಾಲೆಯಲ್ಲಿ ಏನಂತಾರಂತೆ ಗೊತ್ತಾ? ಅಲ್ಲ, ನೀವು ಯೋಚನೆ ಮಾಡಿ, ಮನೆಯಲ್ಲಿ ಪೋಷಕರು ನಿಮಗೆ ಒಂದೊಂದು ಮಗುವನ್ನೇ ಸಾಕುವುದಕ್ಕೆ ಕಷ್ಟ ಆದರೆ ಇಷ್ಟು ಮಕ್ಕಳನ್ನು ಟೀಚರ್ ನೋಡ್ಕೊಳ್ತಾರಲ್ಲ, ಅವರ ಪಾಡು ಹೇಗಿರಬೇಕು ಅಂತ ಕೇಳುತ್ತಂತೆ. ಅಲ್ಲ, ಹೆತ್ತವರಿಗೆ ಮಕ್ಕಳನ್ನು ಸಾಕೋದಕ್ಕೆ ಕಷ್ಟ ಆಗುತ್ತದೆ ಅಂತ ಶಾಲೆ ಕಳಿಸೋದ? ಅವ್ರು ಕಳಿಸೋದು ಓದುವುದಕ್ಕೆ, ಅಥವಾ ಸಾಕಲಾರದ ಮಕ್ಕಳನ್ನ ಯಾವ್ದಾದ್ರು ಅಪ್ಪ ಅಮ್ಮ ಹಡಿತಾ? ಇಲ್ಲವಲ್ಲ. ಹಾಗಿದ್ರೆ ಹೇಳಬೇಕಾದ್ದೇನು? ನಿಮ್ಮ ಮಕ್ಕಳನ್ನು ಈ ಶಾಲೆಗೆ ಕಳಿಸಿದಾಗ ಇಲ್ಲಿರುವ ಶಿಕ್ಷಕರು ನಿಮ್ಮ ಮಕ್ಕಳನ್ನು ತಮ್ಮ ಮಕ್ಕಳಂತೆ ಪ್ರೀತಿಸ್ತಾರೆ. ಆದ್ರಿಂದ ಶಿಕ್ಷಕರ ಬಗ್ಗೆ ಮಕ್ಕಳಿಗೆ ಹೇಳಿ ಅಂತ ಹೇಳಬೇಕೇ ಬಿಟ್ರೆ ನಿಮ್ಮ ಮಕ್ಕಳಿಗೆ ಸಾಕಲಿಕ್ಕೆ ಕಷ್ಟ ಆಗ್ತದೆ ಅಂತ ಶಾಲೆ ಕಳಿಸ್ತೀರಿ ಅನ್ನೋದಕ್ಕೆ ಏನು ಅರ್ಥ ಇದೆ? ಅದ್ರ ಇಡಕ್ಕೆ ಏನಾಯ್ತು ಗೊತ್ತಾ? ನಮ್ಗೆ ಗೊತ್ತಿದೆ, ಸರ್ವೇ ಸಾಮಾನ್ಯ ಒಂದು 10-15 ವಯೋಮಾನಕ್ಕೆ ಮಕ್ಕಳು ಬಂದಾಗ ಸಹಜವಾಗಿ ಕೇಳಲೆ ಮಾತಾಡ್ತಾರೆ, ಏನೋ ಹೇಳ್ತಾರೆ. ಆ ಶಾಲೆಯಲ್ಲಿ ಏನಾಗಿತ್ತು ಅಂತಂದ್ರೆ, 4 ಜನ ಹೆಣ್ಮಕ್ಳು ಒಂದೇ ಶಾಲೆಯಿಂದ ಬೇರೆ ಶಾಲೆಯಿಂದ ಆ ಶಾಲೆಗೆ ಬಂದವರು. ಆ ಮಕ್ಕಳು ಮಾತಾಡ್ತಾ ಒಬ್ರು ಮಾಸ್ಟರ್ ಟೀಚರ್ಗೆ ತಮಾಷೆ ಮಾಡ್ಬಿಟ್ರಂತೆ, ಅವ್ರಿಗೆ ಮದುವೆ ಆಗ್ತಾರೆ ಅಂತ. ಈ ವಿಷಯ ಬಾಕಿಯವರಿಗೆ ಗೊತ್ತಾಯ್ತು. ಶಾಲೆಯಿಂದ ಬೆತ್ತವರಿಗೆ ಫೋನ್ ಬರ್ತದೆ, ಏನೋ ಅರ್ಜೆಂಟ್ ಮಾತಾಡಲಿಕ್ಕೆ ಬನ್ನಿ ಅಂತ. ಪಾಪ ಮಕ್ಕಳ ಅಪ್ಪ ಅಮ್ಮ ಎಲ್ಲೆಲ್ಲೋ ಇದ್ದವರು ಎದ್ದು ಬಿದ್ದು ಓಡಿ ಬಂದ್ರು, ನಮ್ಮ ಮಕ್ಕಳ ಬಗ್ಗೆ ಏನೋ ಕಂಪ್ಲೇಂಟ್ ಬಂದಿದೆ ಅಂತ. ಬಂದಲ್ಲಿ ಹೇಳ್ತಾರಂತೆ, ನಿಮ್ಮ ಮಕ್ಕಳು ಹೀಗೆಲ್ಲ ಮಾತಾಡ್ತಾರೆ, ಅವರಿಗೆಲ್ಲ ಹೇಳಿ ಅಂತ. ಇದನ್ನು ಅಪ್ಪ ಅಮ್ಮನೇ ಹೇಳೋದಾದ್ರೆ ಶಾಲೆ ಶಿಕ್ಷಕರೇ ಗೊತ್ತಿದ್ದ ಶಿಕ್ಷಕರೇ ಕರೆದು ಹೇಳ್ಬೋದಾಗಿತ್ತಲ್ಲ, ಮಕ್ಕಳೇ ಹೀಗೆಲ್ಲ ಮಾತಾಡಬಾರದು, ಅದೆಲ್ಲ ನಿಮ್ಮ ವಯಸ್ಸಿದ್ದಲ್ಲ ಮಕ್ಕಳೇ, ಹಾಗೆ ಮಾಡಬೇಡಿ, ಒಂದು ವೇಳೆ ಮತ್ತೆ ನೀವು ಮಾಡಿದ್ರೆ ಮನೆಗಳಿಗೆ ಹೇಳ್ತೇವೆ ಅಂತ ಹೇಳ್ಬೋದಾಗಿತ್ತಲ್ಲ. ಅದು ಬಿಟ್ಟು ಇಲ್ಲೇನೋ ಅಪಘಾತ ಆಗಿದೆ ಅನ್ನೋ ಉಸಿರುಗಟ್ಟಿ ಕರಿಬೇಕಾದ ಅವಶ್ಯಕತೆ ಇದೆ. ಅಂದ್ರೆ ನಾವಿವತ್ತು ಏನಾಗಿ ಬಿಟ್ಟಿದ್ದೇವೆ ಅಂತಂದ್ರೆ, ಮಕ್ಕಳು ವಯೋಸಹಜವಾಗಿ ಮಾಡುವ ತಪ್ಪುಗಳನ್ನು ದೊಡ್ಡ ಅಪರಾಧ ಅಂತ ಬಿಂಬಿಸುವ ಹಂತಕ್ಕೆ ಬಂದಿದ್ದೇವೆ. ಅಲ್ಲೆಲ್ಲ ದೊಡ್ಡ ಅಪರಾಧ ಮಾಡಿದವರನ್ನು ಅದೆಲ್ಲರೂ ಆಗಿಬಿಡುತ್ತದೆ ಅನ್ನುವಂತಹ ತಿಳಿಸಿ ಬಿಡುವಂತಹ ಮನಸ್ಥಿತಿಗೆ ಸಮಾಜದ ಹಂತ ಬಂದು ನಿಂತಿದೆ ಅಂತ ಅನೇಕ ಬಾರಿ ಅನಿಸಿಕೊಂಡು. ಹಾಗಿದ್ರೆ ಇವತ್ತು ನಾವು ಹೇಳಬೇಕಾದ ಕಥೆಗಳೇನು, ಸಾಮಾಜಿಕ ಬದುಕಿನ ಬಗೆ ಏನು ಅಂತ ಹೇಳಿದ್ರೆ, ಬಹುಶಃ ನಮ್ಮ ನಡುವೆ ಬದುಕು ಕಟ್ಟಿಕೊಳ್ತಾ ಇದ್ದವರ ಬದುಕಿನ ಕಥೆಗಳನ್ನ ಕೇಳಿದ್ರೆ ನಾವು ಯಶಸ್ಸಿನ ಹಾದಿಗೆ ಬರ್ತೇವೆ. ನಾನು ಅನೇಕ ಬಾರಿ ತಪ್ಪು ತಿಳಿಬೇಡಿ, ಯಾರಿಗೂ ವೈಯಕ್ತಿಕವಾಗಿ ಯಾರಿಗೂ ಹೇಳ್ತಾ ಇಲ್ಲ. ಒಂದು ಸಭಾ ಕಾರ್ಯಕ್ರಮ ನಡೆದ್ರೆ ಅನೇಕ ಸಭೆಗಳನ್ನು ನಾವು ಭಾಗವಹಿಸಿದಾಗ ನೋಡುತ್ತೇವೆ. ಸಭೆ ಮುಗಿಯಿತಾ, ಎಷ್ಟೊತ್ತಿಗೆ ನಾಟಕ ಶುರು, ನಾವು ಬರ್ತೇವೆ ಅಂತ. ಯಾಕೆ? ನಾಟಕ ನೋಡಬೇಕು, ತಪ್ಪಲ್ಲ, ನಾಟಕ ನೋಡಬೇಕಾಗುತ್ತೆ. ನಾಟಕದ ಯೋಗ್ಯತೆ ಏನು, ನಾಟಕದಿಂದ ಒಬ್ಬ ವ್ಯಕ್ತಿ ಹೇಗೆ ಶಾಶ್ವತವಾಗಿ ಗೌರವಿಸಲ್ಪಡಬಹುದು ಅನ್ನೋದಕ್ಕೆ ಲೀಲಾಂದ್ರ ಶೆಟ್ಟರಿಗಿಂತ ದೊಡ್ಡ ಉದಾಹರಣೆ ಇವುಗಳೆಲ್ಲವೂ ಬೇಡ. ಆ ವ್ಯಕ್ತಿಯ ಬಗ್ಗೆ ಅಪಾರವಾದಂತಹ ಗೌರವವುಳ್ಳವರು ನಾವು. ನಾಟಕದಿಂದ ವ್ಯಕ್ತಿಯನ್ನು ಗೌರವಿಸುವುದಕ್ಕಿಂತ ಹೆಚ್ಚು ಆ ವ್ಯಕ್ತಿಯ ವ್ಯಕ್ತಿತ್ವದಿಂದ ನಾಟಕವನ್ನು ಗೌರವಿಸಬೇಕಾದಂತಹ ಸ್ಥಿತಿ ನಮಗೆ ಬಂದದ್ದು ನಾನು ಇವತ್ತು ನೆನಪು ಮಾಡಿಕೊಳ್ಳುತ್ತೇನೆ. ಯಾಕೆಂದ್ರೆ ಅವರ ಬದುಕಿನ ಕಥೆ ಅನೇಕ ಮಕ್ಕಳಿಗೆ ಪ್ರೇರಣೆ ಆಗಿದೆ ಅಂದ್ರೆ ನೀವು ನಂಬಲಿಕ್ಕೆ ಆಶ್ಚರ್ಯ ಅನಿಸ್ತದೆ ನಿಮಗೆ. ಮೊನ್ನೆ ಒಂದು ಕಾಲೇಜಿಗೆ ಹೋಗಿದ್ದೆ. ಹೋಗಿ ಮಕ್ಕಳ ಜೊತೆ ಮಾತಾಡಿ ಹೊರ ಬರಬೇಕಿದ್ರೆ ಆ ಮಕ್ಕಳು ಓಡೋಡಿ ಬಂದು ಕೇಳ್ತಾರೆ, ಸರ್ ಲೀಲಾಂದ್ರ ಶೆಟ್ಟರವರಲ್ಲ ಸರ್, ಅವ್ರ ಬಗ್ಗೆ ಮತ್ತೆ ಹೇಳ್ತೀರಾ? ನಾನು ಹೇಳಿದೆ, ಮಕ್ಕಳೇ ಇಷ್ಟೊತ್ತು 1 ಗಂಟೆ ಮಾತಾಡಿದ್ದೇನೆ, ಇನ್ನೊಂದು ದಿವಸ ಒಟ್ಟಾಗಿ ಕಥೆ ಹೇಳ್ತೇನೆ ಅಂದ್ರೆ ವ್ಯಕ್ತಿ ಬದುಕಿನ ಪ್ರೇರಣೆ ಹಾಗೆ ಇರ್ಲಿ. ಮಕ್ಕಳಿಗೆ ಯಾಕೆ ನಾವು ಲೌಕಿಕ ಉದಾಹರಣೆಯನ್ನು ಹೇಳಬೇಕು ಅಂದ್ರೆ, ನಮ್ಮ ನಡುವೆ ಇರುವಂತಹ ಕಥೆಗಳನ್ನ ಹೇಳಬೇಕು. ನಾನು ಆಗ ಹೇಳಿದ್ದಲ್ಲ, ಸಭೆ ಶುರುವಾಗಿದೆ ಅಂತಂದ್ರೆ ನಾಟಕ ಶುರುವಾಯ್ತಾ ಕೇಳಿದ್ದಾರೆ ಅಂತ. ದಯವಿಟ್ಟು ನಮಗೊಂದು ಗೊತ್ತಿರಬೇಕು, ಸಭಾ ಅನ್ನುವ ಶಬ್ದಕ್ಕೆ ಹಿರಿಯರು ಹೇಳಿದ ಅರ್ಥ ಏನು ಅಂದ್ರೆ ಚೆನ್ನಾಗಿ ಬೆಳಗುವಂಥದ್ದು ಅಂತ. ಬೆಳಕು ಯಾವುದರಿಂದ ಅಂದ್ರೆ ಹಾಕಿದ ಲೈಟಿನಿಂದಲ್ಲ, ಮುಂದೆ ಕುಳಿತಂತಹ ಪ್ರಜ್ಞಾವಂತರ ತಿಳುವಳಿಕೆಯ ಬೆಳಕಿನಿಂದ ಬೆಳಗುವುದು ಅಂತ ಅರ್ಥ. ಇನ್ನೊಂದು, ನಾವು ಸಭೆಯಲ್ಲಿ ಬಂದು ಕೂತ್ಕೊಳ್ಳುತ್ತೇವೆ, ನಮ್ಮ ಲೋಕಾಭಿರಾಮ ಎಲ್ಲಿಂದೋ ಕಥೆ ಮಾತಾಡುತ್ತಾ ಇರುತ್ತೇವೆ. ಯಾಕೆ ಅಂದ್ರೆ ಒಬ್ಬ ಒಳ್ಳೆಯ ಕೇಳುಗ ಮಾತ್ರವೇ ಒಬ್ಬ ಒಳ್ಳೆಯ ಮಾತುಗಾರನಾಗುವುದಕ್ಕೂ ಸಾಧ್ಯ. ಹಾಗಾಗಿ ಮೊದಲು ನಾವು ವಿಚಾರಗಳನ್ನು ಯಾಕೆ ಕೇಳಬೇಕು ಅಂತಂದ್ರೆ, ಒಂದು ವೇದಿಕೆಯ ಕಾರ್ಯಕ್ರಮ ಅದು ಪ್ರಾಯೋಜಿಸಲ್ಪಡಬೇಕಾದ್ರೆ ಅದಕ್ಕೆ ಸಹಾಯವಾಗಿ ನಿಂತ ವ್ಯಕ್ತಿ ನಮ್ಮ ವೇದಿಕೆಯಲ್ಲೇ ಇರುತ್ತಾನೆ. ನಾನು ಕಾಪುವಿನ ಮಾರಿಗುಡಿಯ ಧರ್ಮದರ್ಶನ ಸಂದರ್ಭದಲ್ಲಿ ಅನೇಕರನ್ನು ಒಡನಾಡಿದ್ದೇನೆ, ಅನೇಕರ ಜೊತೆ ಮಾತಾಡಿದ್ದೇನೆ, ಅನೇಕರ ಬದುಕಿನ ಕಥೆಗಳನ್ನು ಕೇಳಿದ್ದೇನೆ. ನಿಮಗೆ ಒಂದು ಉದಾಹರಣೆಯನ್ನು ನಾನು ಹೇಳಬೇಕು. ಹೊರಗೆ ಬಂದಾಗ ಸಾಮಾಜಿಕ ವ್ಯವಸ್ಥೆಯನ್ನು ಇರುತ್ತದೆ. ಏನಲ್ಲಿ ಗಂಡ ಸಮುದಾಯದಲ್ಲಿ ತುಂಬಾ ಜನ ಇದ್ದಾರೆ, ಮಾಡಿದಾರ
ಮಾಡ್ತಾರೆ ಅಂತ. ಆದರೆ ನೆನಪಿರ್ಬೇಕೇನು ಗೊತ್ತಾ, ಪ್ರತಿಯೊಬ್ಬರ ಬದುಕಿನ ಕಥೆಯನ್ನ ಕೇಳಿದ್ರೆ ಅವರು ಹೇಳ್ತಾರೆ, ಊರಿನಲ್ಲಿ ಹೊಟ್ಟೆಯ ಬಾಡಿಗೆ ಕಷ್ಟ ಆಗಿ ಹೊತ್ತಿನ ತುತ್ತು ಸಂಪಾದನೆಗೋಸ್ಕರ ಊರು ಬಿಟ್ಟು ಮುಂಬೈಗೆ ಹೋಗಿ ಅಲ್ಲೆಲ್ಲೋ ಫುಟ್ಪಾತ್ ಅಲ್ಲಿ ಮಲಗಿ 2 ಬೆರಳಲ್ಲಿ ಬ್ರೆಡ್ ಹಿಡಿದುಕೊಂಡು ತಿಂದು ಯಾವುದೋ ಹೋಟೆಲಲ್ಲಿ ಲೋಟ ತೊಳೆದ ಹುಡುಗನೇ ಇವತ್ತು ಸ್ವಂತ ಪರಿಶ್ರಮದಿಂದ ಬೆಳೆದು ಶ್ರೀಮಂತನಾಗಿ ಊರಿನ ಧರ್ಮ ಕಾರ್ಯಗಳಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಅದೇ ವ್ಯಕ್ತಿ ವೇದಿಕೆಯಲ್ಲಿರುವಾಗ ಅವ್ರ ಬಗ್ಗೆ ಕೇಳುವುದಕ್ಕೆ ನಾವು ಕಿವಿ ಆಗಬೇಕಲ್ಲ. ನಮಗೆ ತ್ಯಾಗಕ್ಕೆ, ಪ್ರಯತ್ನಕ್ಕೆ, ಯತ್ನಶೀಲತೆಗೆ ಮಾರ್ಗದರ್ಶನ ಅಂತ ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳನ್ನೇ ನೋಡುವ ಬದಲು ಅದು ಬೇಕು. ಆದರೆ ಅದರ ಆದರ್ಶವನ್ನು ಒಪ್ಪಿ ಬದುಕ್ತಾ ಇರುವ ಕಣ್ಣ ಮುಂದಿರಬೇಕೆಂದ್ರೆ ಅವರ ಬದುಕಿನ ಕಥೆಗಳನ್ನ ಕೇಳಬಹುದಲ್ಲ. ನನಗೆ ಈ ರೀತಿ ಇಷ್ಟ ಆದೇನು ಅಂದ್ರೆ ಅವ್ರು ಹೇಳ್ತಾರೆ, ಟೈಲರಿಂಗ್ ಮಿಷಿನ್ ಕೊಟ್ಟೆವು ಅಂತ. ಅದರ ಮುಂದೆ ಹೇಳ್ತಾರೆ, ನಾವೇನು ಖರ್ಚು ಮಾಡಲಿಲ್ಲ, ಬಾಕಿಯವರು ಸ್ವಲ್ಪ ಸಹಕಾರ ಮಾಡಿದ್ದಾರೆ, ನಮ್ಮ ಪ್ರಯತ್ನದಿಂದ ಅವರಿಗೆ ಸುಲಭವಾಗುವಂತೆ ಮಾಡಿದ್ದೇವೆ ಅಂತ. ಇಷ್ಟೇ ಇರುವುದು ಸೇವೆ, ಆದರ್ಶಗಳ ನಡುವೆ ಇರುವಂತಹ ಕಥೆ ಇಷ್ಟೇ. ಇನ್ನೊಬ್ಬರಿಗೆ ಸೇವೆ ಮಾಡುವುದು, ಇನ್ನೊಬ್ಬರಿಗೆ ಆಶ್ರಯವಾಗುವುದು ಅಂದ್ರೆ ನಾವೇ ಏನು ಜೀವ ಬಿಡಬೇಕಾದದ್ದಿಲ್ಲ. ನಮ್ಮಿಂದ ಇನ್ನೊಬ್ಬನನ್ನು ಎಷ್ಟು ಸುಲಭವಾಗಿ ಎತ್ತುವುದಕ್ಕೆ ಸಾಧ್ಯವೋ ಅಷ್ಟು ಎತ್ತುವ ಪ್ರಯತ್ನ ಮಾಡಬೇಕು. ಇದನ್ನು ಯಾಕೆ ಹೇಳ್ತೇನೆ ಅಂತಂದ್ರೆ, ಇವತ್ತು ಈಶ್ವರ ಮಲ್ಪೆ ಬಗ್ಗೆ ಗೊತ್ತಿರೋದು ಯಾರಿದ್ದಾರೆ? ಎಲ್ರಿಗೂ ಈಶ್ವರ ಮಲ್ಪೆ ಅವರೊಂದು ಕಾರ್ಯಕ್ರಮ ಮಾಡೋದು ಏನು ಅಂತಂದ್ರೆ, ಒಂದು 3 ಜನಕ್ಕೆ ಆಟೋ ರಿಕ್ಷಾ ಕೊಡೋದು, ಆಮೇಲೆ ಶಿಕ್ಷಣಕ್ಕೆ ಸಹಾಯ ಮಾಡೋದು ಅಂತೆಲ್ಲ ಮಾಡೋದು. ನಾನು ಕೇಳಿದೆ, ನೀವೇ ಹಗಲು ರಾತ್ರಿ ಪುರುಷತಿಲ್ಲದೆ ಕೆಲಸ ಮಾಡ್ತೀರಿ, ನಿಮ್ಗೆ ಬೇಕಾದ ಮಾಡೋದ್ಬಿಟ್ಟು ಅದಕ್ಕೆಲ್ಲ ಎಲ್ಲಿ ದುಡ್ಡು ಕೊಡ್ತೀರಿ ಅಂತ. ಅವ್ರು ಹೇಳ್ತಾರೆ, ಸರ್ ಹಾಗೇನಿಲ್ಲ, ಆ ರಿಕ್ಷಾ ತಗೊಳ್ಬೇಕಿದ್ರೆ ಅವ್ನಿಗೆ ಈಗ ಆಲ್ರೆಡಿ ರಿಕ್ಷಾ ಇದೆ, ಆ ರಿಕ್ಷಾ ಪೂರ್ತಿ ಹೋಗಿದೆ, ಅವನ ಜೀವನ ಮಾಡ್ತಾನೆ ಅದರಲ್ಲಿ. ಆದರೆ ಅದರಲ್ಲಿ ಅರ್ಧಾಂಶ ದುಡ್ಡನ್ನು ಮಾತ್ರ ನಾನು ಕೊಡ್ತೇನೆ, ಉಳಿದ ಅರ್ಧಾಂಶ ಅವ ದುಡಿದು ಕಟ್ಟುತ್ತಾನೆ, ಅವನಿಗೆ ಆ ಧೈರ್ಯ ತುಂಬುವ ಕೆಲಸವನ್ನು ನಾನು ಮಾಡುತ್ತೇನೆ ಅಂತಂದ್ರು. ಖುಷಿ ಅನ್ನಿಸ್ತು. ಅಲ್ಲಿಂದ ಮುಂದಕ್ಕೆ ಇನ್ನೊಂದು ಬಹಳ ರೋಚಕವಾದ ಸಂಗತಿ ಏನು ಗೊತ್ತಾ? ಅಲ್ಲ, ದುಡ್ಡು ಯಾಕೆ ಕೊಡ್ತೀರಿ ನೀವು, ಇದನ್ನೆಲ್ಲ ಹಂಚುತ್ತೀರಿ ಅಂತ ಕೇಳಿದ್ರೆ ಅವ್ರು ಕೊಟ್ಟ ಉತ್ತರ ಏನು ಅಂದ್ರೆ, ನನ್ನ ಜೀವನಕ್ಕೆ ಏನು ಬೇಕೋ ಅದಕ್ಕೆ ನನ್ನದೇ ಆದಂತಹ ಉದ್ಯಮ ಇದೆ, ನಾನು ಜೀವನ ಮಾಡ್ತೇನೆ, ನನಗೇನು ತೊಂದರೆ ಇಲ್ಲ. ಆದ್ರೆ ಸಾರ್ವಜನಿಕ ಸಂಘ ಸಂಸ್ಥೆಗಳು ನನ್ನನ್ನು ಕೂತ್ಕೊಳಿಸಿ ನನಗೆ ಸನ್ಮಾನ ಮಾಡಿ ನನಗಾವತ್ತು ದುಡ್ಡು ಕೊಟ್ಟರಲ್ಲ, ಆ ಸಂಘ ಸಂಸ್ಥೆಗಳು ದುಡ್ಡು ಕೊಟ್ಟದ್ದು ಎಲ್ಲಿಂದ ಅಂದ್ರೆ, ಊರಿನಲ್ಲಿ ಇದ್ದವರ ಹತ್ರ ಸಂಗ್ರಹ ಮಾಡಿದ ದುಡ್ಡನ್ನು ನನಗೆ ಕೊಟ್ಟಿದ್ದಾರೆ. ನಾನು ಆ ದುಡ್ಡನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟಿದ್ದೇನೆ. ಯಾಕೆ ಅಂದ್ರೆ, ಆ ದುಡ್ಡಿನಿಂದ 4 ಜನಕ್ಕೆ ಉಪಕಾರ ಮಾಡಿದ್ರೆ ಉಪಕಾರ ಪಡ್ಕೊಂಡವರು ಏನಂತಾರೆ? ಈಶ್ವರ ಮಲ್ಪೆ ಒಳ್ಳೆದಾಗಲಿ ಅಂತಾರೆ. ಈಶ್ವರ ಮಲ್ಪೆ ಒಳ್ಳೆದಾಗಲಿ ಅಂತ ಹೇಳಿದ ತಕ್ಷಣ ಆ ಆಶೀರ್ವಾದ ನನಗೆ ಮಾತ್ರ ಬರುವುದಿಲ್ಲ, ಅಲ್ಲಿ 10 ಮನೆಯಿಂದ ದುಡ್ಡು ಒಟ್ಟು ಮಾಡಿದವರು ಮತ್ತೆ ದುಡ್ಡು ಕೊಟ್ಟವರಿದ್ದಾರಲ್ಲ ಅವರೆಲ್ಲರಿಗೂ ಅದು ಶುಭಾಶೀರ್ವಾದ ಆಗ್ತದೆ. ನನಗೆ ಬೇರೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನನಗೆ ದುಡ್ಡು ಕೊಟ್ಟವರಿಗೆ ಒಳ್ಳೆದಾಗಲಿ ಅನ್ನೋ ಕಾರಣಕ್ಕೆ ನಾನು ಕೆಲಸ ಮಾಡ್ತೇನೆ ಅಂತ ಈಶ್ವರ ಮಲ್ಪೆ ಹೇಳ್ತಾರೆ. ಉಪಕಾರಕ್ಕೆ ಇದಕ್ಕಿಂತ ದೊಡ್ಡ ಭಾಷೆ ಎಂದರಿಗೆ ಅಂದ್ರೆ ವಿಷಯ ಇಷ್ಟೇ, ಯಾರು ನಮಗೆ ಬೆಂಬಲವಾದರು, ಯಾರು ಲೋಕದಲ್ಲಿ ಸಜ್ಜನಿದ್ದಾರೆ, ಯಾರಿಗೆ ಸಾಮರ್ಥ್ಯ ಇದೆ ಅವರಿಗೆ ಕೊಟ್ಟು ನಾವು ಸಹಾಯ ಮಾಡಬೇಕು. ಈಗ ನಡೆದು ಬಹುಶಃ ಬಡ್ಕಳದ ಹತ್ರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಒಂದು 800 ಮಕ್ಕಳು ಬರ್ತಾರೆ, ನೀವು ಮಾತಾಡಿ ಬನ್ನಿ ಅಂತ ಕರೆದಿದ್ದಾರೆ. ಏನು ಕಾರ್ಯಕ್ರಮ ಅಂದ್ರೆ, ನಾವು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೇವೆ ಅಂದರು. ಹೇಗೆ ಕೊಡ್ತೀರಿ ಅಂತಂದ್ರೆ ಅವ್ರು ಹೇಳ್ತಾರೆ, ನಾವು ಸಮಾನ ಮನಸ್ಕರು ಒಂದಿಷ್ಟು ಜನ ಸೇರಿದ್ದೇವೆ, ಎಲ್ಲರ ಮನೆಗೂ ಒಂದೊಂದು ಹುಂಡಿ ಕೊಟ್ಟಿದ್ದೇವೆ, ಸಣ್ಣ ಸಣ್ಣ ಡಬ್ಬಿ, ಅದರಲ್ಲಿ ಕನಿಷ್ಠ ದಿನಕ್ಕೆ 1 ರೂಪಾಯಿ ಹಾಕಬೇಕು. ಹಾಗೆ 365 ರೂಪಾಯಿ, ಅದಕ್ಕಿಂತ ಹೆಚ್ಚು ಹಾಕಿದ್ರೆ ಅವರ ಇಷ್ಟ. ಅದನ್ನು ವರ್ಷಕ್ಕೊಮ್ಮೆ ಒಟ್ಟು ಮಾಡಿ ಆ ದುಡ್ಡನ್ನು ನಾವು ಮಕ್ಕಳಿಗೆ ಕೊಟ್ಟಿದ್ದೇವೆ. ಯಾಕೆ ಅಂದ್ರೆ, ಎಷ್ಟೋ ಜನ ಮಕ್ಕಳಿಗೆ ಅಪ್ಪ ಅಂತಲೇ ಇಲ್ಲ, ಅಂತ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವಂತ ಆ ಕೆಲಸ ಮಾಡಿದ್ದೇವೆ ಅಂತ ಸೇವೆಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ನಾವು ಇದರಿಂದ ನೋಡ್ಕೊಳ್ಳೋಣ. ಹೀಗೆ ನಾವು ನೋಡ್ತಾ ಹೋದರೆ ಬಹುಶಃ ಒಂದು ಗಮನದಲ್ಲಿರಲಿ, ಬೆಳಗುವ ಚಂದ್ರನಲ್ಲೂ ಕೂಡ ಕಪ್ಪು ಚುಕ್ಕೆ ಉಂಟು ಅಂತ ಹೇಳಿದವರು ನಾವೇ. ಚಂದ್ರನ ಬೆಳದಿಂಗಳಿನ ಸುಖ ನಮಗೆ ಬೇಕು. ನೀರೇ ಇಲ್ಲದೆ ನಾವು ಬದುಕುವುದಕ್ಕೆ ಸಾಧ್ಯವೇ ಇಲ್ಲ, ಆದರೆ ಬಂದಂತಹ ಮಳೆಯನ್ನು ಬೈದವರು ನಾವೇ. ಬಿಸಿಲು ಇಲ್ಲದಿದ್ರೆ ಜೀವ ಸಂಕುಲ ಉಳಿಯುವುದಿಲ್ಲ, ಆದರೆ ಈ ದರಿದ್ರವಾದ ಬಿಸಿಲು ಸೆಕೆ ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಹೇಳಿದವರು ನಾವೇ. ಆದರೆ ಎಲ್ಲಿ ಒಳ್ಳೆಯದಿದೋ ಅಲ್ಲಿ ಕೆಟ್ಟದನ್ನು ಹುಡುಕಿದವರು ನಾವೇ, ಎಲ್ಲಿ ಕೆಟ್ಟದಿದೆಯೋ ಅಲ್ಲಿ ಒಳ್ಳೆಯ ಹುಡುಕಾಟ ಕೊಡಬೇಕಾದವರು ನಾವೇ. ಇದನ್ನು ಯಾಕೆ ನಿಮ್ಮ ಮುಂದೆ ಹೇಳ್ತೇನೆ ಅಂದ್ರೆ, ಇಲ್ಲಿ ಪಕ್ಕದ ಶಂಕರಪುರದಲ್ಲಿ ಸಾಯಿಬಾಬಾ ಮಂದಿರ ಇದೆ. ಏನೂ ಇಲ್ಲದ ಮನುಷ್ಯ ಮೊದಲು ಆರಂಭ ಮಾಡಿದ್ದು ಅದನ್ನು ಸಂತನ ಮಂದಿರ ಅಂತ. ಅಲ್ಲಿಂದ ಮುಂದಕ್ಕೆ ಹೊರಟದ್ದು ಪ್ರಾಣಿ ಪಕ್ಷಿಗಳ ಮೋಕ್ಷ ಚಿಂತನೆ ಅಂತ. ಮಂಗಳೂರಿನ ಹಿಡಿದು ಕೋಟದವರೆಗೆ ಈ ರಸ್ತೆಯಲ್ಲಿ ಅನಾಥವಾಗಿ ಬಿದ್ದ ಪ್ರಾಣಿಗಳನ್ನೆತ್ತಿ ಮಣ್ಣು ಮಾಡುವಂತ ಕೆಲಸ ಹೊರಟರು.
ಅಲ್ಲಿಂದ ಮುಂದಕ್ಕೆ ಸಾಯಿತು ಅನ್ನುವ ಹೆಸರಿನಲ್ಲಿ ಸಂಪಾದನೆಯೇ ಮಾಡಲಿಕ್ಕೆ ಸಾಧ್ಯವಾಗದವರಿಗೆ ಉಚಿತ ಊಟ ಕೊಡುವ ಪ್ರಯತ್ನವನ್ನು ಮಾಡಲಾಯಿತು. ಎಲ್ಲಿವರೆಗೆ ಅಂತಂದ್ರೆ ಒಂದು ಹೊತ್ತಿನ ಅನ್ನ ತಯಾರು ಮಾಡಲಿಕ್ಕೂ ತತ್ವಾರ ಇದ್ದ ಕಾಲಘಟ್ಟದಲ್ಲಿ ಯಾರನ್ನು ಕಾಡಿಬೇಡಿ ಊಟ ಕೊಟ್ಟದ್ದು ಇವತ್ತಿಗೂ ನೀವು ಅಲ್ಲಿ ಹೋದರೆ ಪ್ರತಿದಿನ ನೋಡಬಹುದು. ಅದರಲ್ಲೂ ಗುರುವಾರ ನೀವು ಮಧ್ಯಾಹ್ನ ಹೋದ್ರೆ ಒಂದು 25 ಪೆಟ್ಟಿಗೆಗಳಲ್ಲಿ ಬುತ್ತಿ ತಯಾರಾಗ್ತದೆ ಊಟ. ಅದನ್ನು ಹಿಡಿಕೊಂಡು ಉಡುಪಿ ರೈಲ್ವೆ ಸ್ಟೇಷನ್ ವರೆಗೆ ಹೋದ್ರೆ ಅಲ್ಲಿಂದ ಬರುವ ಅನ್ನ ಇದೆ ಅನ್ನೋ ಕಾರಣಕ್ಕೆ ಕಾದು ಕುಳಿತು ಆ ಅನ್ನವನ್ನು ಊಟ ಮಾಡುವ ಜನ ಇದ್ದಾರೆ. ಆವತ್ತು ಆರಂಭ ಮಾಡಿದ ಯೋಜನೆಗೆ ಇವತ್ತು ಜನ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಮದುವೆಯ ಲೆಕ್ಕದಲ್ಲಿ, ನಮ್ಮ ಮಗುವಿನ ಹುಟ್ಟುಹಬ್ಬದ ಲೆಕ್ಕದಲ್ಲಿ ಅಲ್ಲ, ನಮ್ಮ ಹಿರಿಯರು ಆಗಿ ಹೋಗಿದ್ದಾರೆ ಅವರ ನೆನಪಿನಲ್ಲಿ ಒಂದು ಹೊತ್ತಿನ ಊಟ ಕೊಡಿ ಅಂತ ಕೊಟ್ರೆ ಆ ಊಟ ಅಲ್ಲಿಂದ ಅನಾಥದ ಕೈಗೆ ತಲುಪುತ್ತದಲ್ಲ. ಸೇವಾ ಕಾರ್ಯಕ್ಕೆ ಇನ್ನೊಂದು ಉದಾಹರಣೆ ಹೇಗೆ ನೋಡಬೇಕು. ಅಲ್ಲಿಂದ ಮುಂದಕ್ಕೆ ಇತ್ತೀಚೆಗೆ ಒಂದು ಹೊಸ ಕಾರ್ಯಕ್ರಮ ಆರಂಭ ಆಗಿದೆ. ಏನು ಅಂತಂದ್ರೆ 9 ರಿಂದ 19 ವಯಸ್ಸಿನ ಒಳಗಿನ ಮಕ್ಕಳಿಗೆ ಉಚಿತ ಚಿನ್ನದ ಮೂಗುತಿ ಚುಚ್ಚುವಂತಹ ಕಾರ್ಯಕ್ರಮ ಶುರುವಾದದ್ದು ಕೇವಲ 10-18 ಅಂತ. ಈ ಬರುವ ನವರಾತ್ರಿಯಲ್ಲಿ 1008 ಮಕ್ಕಳಿಗೆ ಬಂಗಾರದ ಮೂಗುತಿಯನ್ನು ಉಚಿತ ಚುಚ್ಚಬೇಕು ಅಂತ ಯೋಚನೆ ಮಾಡಿ ಹೊರಟಾಗ ದಾನಿಗಳು ಬಂದು ಹೇಳ್ತಾರೆ, ಯಾರದ ಮನೆಯ ಮಗುವಿಗೆ ಮೂಗುತಿ ಚುಚ್ಚುವುದಾದ್ರೆ 4 ಮೂಗುತಿ ನಾನು ಕೊಡ್ತೇನೆ ಅಂತ. ಇದಕ್ಕಿಂತ ಸೇವಾ ಕಾರ್ಯಕ್ಕೆ ದೊಡ್ಡ ಕೆಲಸ ಏನ್ ಬೇಕು? ಹೀಗೆ ನಾವು ಯೋಚನೆ ಮಾಡ್ತಾ ಮಾಡ್ತಾ ಹೋದ್ರೆ ಹುಡುಕುವ ಕಣ್ಣಿನಲ್ಲಿ ಒಳ್ಳೆತನ ಉಂಟು ಅಂತಾದ್ರೆ ಜಗತ್ತಿನಲ್ಲಿ ಎಲ್ಲ ಕಡೆ ಒಳ್ಳೆಯದೇ ಕಾಣಿಸ್ತದೆ. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ರು, ವಿಷಾದವೇ ಅಮೃತ ರಾಜ್ಯ. ಎಲ್ಲಾದ್ರೂ ವಿಷ ತಂದಿಟ್ಟರು ಕೂಡ ಅದನ್ನು ನೀವು ಒಳ್ಳೆಯದನ್ನು ಹುಡುಕಬೇಕು ಅಂತ. ಯಾಕೆಂದ್ರೆ ನಮ್ಮ ಕೊಡಗೂರಿನ ನೃತ್ಯನಿಕೇತನ ಸುಧೀರ್ ಮತ್ತೆ ಮಾನಸಿ ಸುಧೀರ್ ಅವರ ತಂಡ ಒಂದು ನಾರಸಿಂಹ ಅಂತ ನೃತ್ಯ ಪ್ರದರ್ಶನ ಮಾಡ್ತಾರೆ. ಅಲ್ಲಿ ಒಂದು ಸನ್ನಿವೇಶ ಬರ್ತದೆ. ಏನು ಅಂತಂದ್ರೆ ಮಗುವಿಗೆ ವಿಷ ಕೊಡಬೇಕು ಅಂತಲ್ಲ, ಅವ ಕುಡಿದು ಬಿಡ್ತಾರೆ. ಅವು ಕುಡಿದು ಬಿಟ್ಟು ಮತ್ತೆ ಅಮ್ಮ ಮಾತನಾಡಬೇಕಿದ್ರೆ ಅಲ್ಲಿ ಒಂದು ಪದ್ಯದ ಸಾಲು ಬರುತ್ತದೆ. ಅಲ್ಲಿ ಹೇಳ್ತಾರೆ ಅಂತಂದ್ರೆ, ಅಮ್ಮನ ಕೈಯ ಸ್ಪರ್ಶವಾದ ವಿಷವೂ ಕೂಡ ಅಮೃತವಾಗ್ತದೆ ಅಂತ ಒಂದು ವಾಕ್ಯ ಬರ್ತದೆ. ಅಂದ್ರೆ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಏನು ಅಂತಂದ್ರೆ, ಸೇವಾ ಕಾರ್ಯಗಳು ಮನುಷ್ಯನಿಗೆ ಸ್ವಭಾವವಾಗಬೇಕು. ಇನ್ನೊಬ್ಬರ ದೋಷವನ್ನು ಹುಡುಕುವುದರ ಬದಲಿಗೆ ಗುಣವನ್ನು ಹುಡುಕುವುದಕ್ಕೆ ಹೊರಟ್ರೆ ನಾವು ಒಳ್ಳೆಯವರಾಗುತ್ತೇವೆ. ಯಾಕೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬರಲ್ಲಿ ಯಾವುದನ್ನು ಹೆಚ್ಚು ಹೆಚ್ಚು ಹುಡುಕ್ತಾನೋ ಅದೇ ಗುಣಗಳು ನಮ್ಮನ್ನು ಆವರಿಸಿಕೊಳ್ತಾ ಬರುತ್ತವಂತೆ. ಹಾಗಾಗಿ ನಾವು ಯಾರನ್ನಾದ್ರೂ ನೋಡಿದ್ರೆ ಒಬ್ಬರ ಜೊತೆ ತುಂಬಾ ತಿರುಗಾಟ ಮಾಡಿದವರು, ಒಬ್ಬರ ಬಗ್ಗೆ ತುಂಬಾ ವಿಶ್ವಾಸವುಳ್ಳವರು ನೀವು ನೋಡ್ತಾ ಬಂದ್ರೆ ಅವರ ದೈಹಿಕವಾದಂತಹ ಆಂಗಿಕ ಅಭಿನಯಗಳೆಲ್ಲ ಅವರನ್ನೇ ಹೋಲುವುದಕ್ಕೆ ಆರಂಭ ಆಗುತ್ತೆ. ಯಾಕೆಂದ್ರೆ ನಾವು ಗಮನಿಸ್ತಾ ಇರುತ್ತೆ ಆ ಗುಣಗಳು ನಮ್ಮನ್ನು ಆವರಿಸಿಕೊಳ್ತಾ. ಹಾಗಾಗಿ ನಾವು ಮಾಡಬೇಕಾದದ್ದು ಏನು ಅಂತಂದ್ರೆ, ಲೋಕದಲ್ಲಿರುವ ಸಜ್ಜನನ್ನು ಹುಡುಕಾಟಕ್ಕೆ. ಹಾಗಿದ್ರೆ ಬದುಕು ಮೊದಲೇ ಹೋಯಿತು ಅಂತ ಹೇಳಿದಾಗ ಬದುಕುವ ದಾರಿ ಹೇಗೆ? ಇದು ಬಹುಶಃ ದೊಡ್ಡವರಾದ ಎಲ್ಲರಿಗೂ ಪ್ರೇರಣೆ ಆಗಬಹುದು ಅನ್ನೋ ಕಾರಣಕ್ಕೆ ನಾನು ನಿಮ್ಮ ಮುಂದೆ ಒಬ್ಬ ವ್ಯಕ್ತಿಯ ಕಥೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ವಿಷಯ ಏನು ಅಂತಂದ್ರೆ, ನೀವು ಗೊತ್ತಿರ್ಬೋದು, ಬಂಜಾರ ಪ್ರಕಾಶಕರ ಕಥೆ ನಿಮಗೆಲ್ಲ ಗೊತ್ತಿದೆ. ಹೀಗೆ ಮಾತಾಡ್ತಾ ಕೇಳಿದೆ, ನಿಮ್ಮ ಬದುಕಿನ ಕಥೆ ಏನು ಅಂತ. ನಮಗೆ ಒಂದು ಕುತೂಹಲ ಏನು ಅಂದ್ರೆ, ತುಂಬಾ ಶ್ರೀಮಂತರಾದವರು ಸುಮ್ಮನೆ ಆಗುವುದಿಲ್ಲ. ಆ ಕಾರಣಕ್ಕೆ ಕೇಳಿದ್ರೆ ಅವರ ಬದುಕಿನ ಕಥೆಯನ್ನು ಹೇಳ್ತಾ 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 ಬಂದರು. ಬಂದ ಬದುಕಿನಲ್ಲಿ ಬಂದ ಕಷ್ಟಗಳ ಕಥೆಯನ್ನು ಹೇಳ್ತಾರೆ, ಬಂದ ಭಯಾನಕ ಸನ್ನಿವೇಶಗಳ ಬಗ್ಗೆ ಹೇಳ್ತಾರೆ. ಕೊನೆಗೆ ಒಂದು ಮಾತು ಹೇಳ್ತಾರೆ, ಏನಿಲ್ಲ, ಇಷ್ಟೆಲ್ಲ ಎದುರಿಸಿದ್ದು ಕಾರಣ ಇಷ್ಟೇ. ಒಂದು, ನಮ್ಮ ಅಪ್ಪಮ್ಮನ ಆಶೀರ್ವಾದ ಇತ್ತು, ನಂಬಿದ ದೇವರು ಕೈ ಬಿಟ್ಟಿಲ್ಲ, ಮತ್ತೆ ನಾನು ಯಾವತ್ತೂ ಧೈರ್ಯ ಕಂಡುಕೊಳ್ಳಿಲ್ಲ. ನಾನು ಇವತ್ತು ಈ ಜಾಗದಲ್ಲಿ ಬಂದು ನಿಂತಿದ್ದೇನೆ, ನಾನು ತೃಪ್ತನಿದ್ದೇನೆ ಅಂತ. ಕಥೆ ತುಂಬಾ ಸುದೀರ್ಘವಾಗಿದೆ, ಆದ್ದರಿಂದ ಅದು ನಿಮ್ಮ ಮುಂದೆ ಹೇಳಲಿಲ್ಲ. ಹಾಗಾದ್ರೆ ಒಬ್ಬ ವ್ಯಕ್ತಿಯ ಬದುಕಿಗೆ ಯಶಸ್ಸಿಗೆ ಕಾರಣವಾಗುವುದು ಒಂದು, ಹೆತ್ತ ತಾಯಿ ತಂದೆಗಳ ಆಶೀರ್ವಾದ, ಎರಡನೇದು ದೇವರ ಕುರಿತಾದ ನಮ್ಮ ನಂಬಿಕೆ, ಮೂರನೇದು ಆತ್ಮವಿಶ್ವಾಸ. ನನ್ನ ಗುರುಗಳಾದ ಗುರುಗೆ ವೆಂಕಟೇಶ್ವರ ಉಪಾಧ್ಯಾಯರು ಯಾವತ್ತೂ ಹೇಳುತ್ತಾ ಇದ್ದರು, ನಿನ್ನನ್ನು ಈ ಜಗತ್ತಿನಲ್ಲಿ ಕಾಪಾಡೋದು ಯಾವುದು ಅಂತ ಕೇಳಿದರೆ ನೀನು ನಂಬಿದ ದೇವರು ಮತ್ತು ನಿನ್ನ ಆತ್ಮವಿಶ್ವಾಸ ಅಂತ ಹೇಳುತ್ತಾ ಇದ್ದರು. ಹಾಗಾಗಿ ಈ ಅಪ್ಪ ಅಮ್ಮ ಅಂತ ಒಂದು ಮಾತು ನೆನಪಾಗ್ತದೆ. ಬಹುಶಃ ನಾನು ಆಡಿದ ಮಾತಿಗೆ ಏನಾದರೂ ವ್ಯತ್ಯಾಸಗಳಿದ್ರೆ, ತಿದ್ದುಪಡಿ ಇದ್ರೆ ಮುಂದೆ ಬಂದು ದಯವಿಟ್ಟು ಅದನ್ನು ತಿದ್ದಬೇಕು ಅಂತ ಕೇಳಿದ್ರೆ ಈ ಮಾತನ್ನು ನಾನು ಹೇಳ್ತೇನೆ. ಒಂದು ಮಾತು ಬರದ ಕಾರ್ಯಕ್ರಮ, ಅವರು ಸಮಾಜದಲ್ಲಿ ಬುದ್ಧಿವಂತರಿರ್ತಾರೆ, ಅತಿ ಬುದ್ಧಿವಂತರೆಲ್ಲ ಇರ್ತಾರೆ ಬಿಡಿ. ಒಬ್ಬರು ಬಂದು ಕೇಳಿದ್ರಂತೆ, ಏನ್ರಿ ಅದು ಮಾತು ಬಂದನಂತೆ, ಅಮ್ಮನ ಕಾಲು ತುಳಿತಾರಂತೆ, ಆ ನೀರು ತಲೆಗೆ ಹಾಕೊಳ್ಳುದಂತೆ, ಆಮೇಲೆ ಯಾರಿಗೆ ಹುಚ್ಚಲ್ವಾ, ಮದುವೆ ಆಗದೆ ಮಕ್ಕಳನ್ನು ಬೆಳೆಯೋದಕ್ಕೆ ಗಂಡು ಹೆಣ್ಣು ಸೇರ್ತಾರೆ, ಮಕ್ಕಳ ವಿಷಯ ಏನು? ಆದ್ರೆ ನಮ್ಗನಿಸಿದ್ದು ಏನು ಅಂತಂದ್ರೆ, ಸಮುದ್ರಯಾನಕ್ಕೆ ಹೊರಟಂತಹ ನಾವೀಗ ಯುದ್ಧಕ್ಕೆ ಹೊರಟ ಸೈನಿಕ ಹೆರುವುದಕ್ಕೆ ಹೋದ ಹೆಣ್ಣು ಮರಳಿ ಬರ್ತಾರೆ ಅನ್ನೋದಕ್ಕೆ ಯಾವ ನಿಶ್ಚಯವೂ ಇಲ್ಲ ಅಂತ ಹಿರಿಯರು ಹೇಳ್ತಾರೆ.
ಹಾಗಿದ್ರೆ ತನ್ನ ಬದುಕನ್ನೇ ಪಡವಾಗಿಟ್ಟು ನಮಗೆ ಜನ್ಮ ಕೊಟ್ಟ ಅಮ್ಮನ ಪಾದ ತೊಳೆಯದೆ ಮತ್ತೆ ಯಾರ ಪಾದ ತೊಳೆಯಲಿ ಈ ಜಗತ್ತಿನಲ್ಲಿ? ಅಥವಾ ತನ್ನ ನೋವುಗಳನ್ನೆಲ್ಲೋ ಮನೆಯಲ್ಲಿ ಮರೆಮಾಚಿಟ್ಟು ತನ್ನ ಮಗನಿಗೆ ನಗುವಿನ ಮುಖವನ್ನೇ ತೋರಿಸಿ ತನ್ನ ಮಗ ತನಗಿಂತ ಎತ್ತರಕ್ಕೆ ಬೆಳೀತಾ ಇದ್ರೆ ತನ್ನ ಆತ್ಮವೇ ತನ್ನ ಕಣ್ಣ ಮುಂದೆ ಇದೆ ಅನ್ನುವಂತಹ ಪ್ರೀತಿಯಿಂದ ಹೆಗಲ ಮೇಲೆ ಕೂರಿಸಿಕೊಂಡು ಜಗತ್ತಿನ ವಿಸ್ಮಯ ತೋರಿಸಿದ ಅಪ್ಪನ ಪಾದ ತೊಳೆಯದೆ ಮತ್ತೆ ಯಾರು? ಅಂದ್ರೆ ನಾವು ವಿದ್ಯಾವಂತರಾಗಬೇಕು, ನಾವು ಬುದ್ಧಿವಂತರಾಗಬೇಕು, ಪ್ರಜ್ಞಾವಂತರಾಗಬೇಕು. ಆದರೆ ನಮ್ಮ ಬುದ್ಧಿವಂತಿಗೆ ಅಪ್ಪಮ್ಮನನ್ನು ಮರಿಬಂದಕ್ಕೆ ಆಗಬಾರದು ಅನ್ನುವುದೇ ನಮ್ಮ ಆಶಯದ ಮುಕ್ತಾಯದ ಮಾತೇನು ಅಂತಂದ್ರೆ, ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಹೇಳ್ತೇನೆ ಅಂತಂದಲ್ಲ, ಒಬ್ಬ ವ್ಯಕ್ತಿ ಓದ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ತೀರ ಬಡತನ ಇತ್ತು. ಎಲ್ಲಿವರೆಗೆ ಅಂದ್ರೆ ಹಾಕಿ ಬಿಡುವುದಕ್ಕೆ ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳ ಬಟ್ಟೆ ಬೇಕಿತ್ತು, ಊಟಕ್ಕೆ ಇನ್ಯಾರೋ ಕೊಡಬೇಕಾಗಿತ್ತು, ಅಮ್ಮ ಗದ್ದೆಗೆ ಹೋಗಿ ಕೆಲಸ ಮಾಡಿದ್ರೆ ಗಂಜಿಗೆ ಊಟಕ್ಕಿತ್ತು. ಅಂತ ಹುಡುಗ ಏನ್ ಮಾಡ್ತಾನೆ ಅಂತಂದ್ರೆ 5ನೇ ಕ್ಲಾಸ್ ಓದ್ತಾನೆ. 5ನೇ ಕ್ಲಾಸ್ ಓದಿ ಆದ್ಮೇಲೆ ಇನ್ನು ಓದುವುದಕ್ಕೆ ಸಾಧ್ಯವಿಲ್ಲ ಅನ್ನೋ ಕಾರಣಕ್ಕೆ ಗೋಡಿ ಕುಕ್ಕಲು ಅಂತ ಅಲ್ಲಿ ಹೋಗಿ ಒಂದು ವೆಲ್ಡಿಂಗ್ ಶಾಪ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕಿದ್ರೆ ಒಂದು ಗ್ಯಾಸ್ ಸಿಲಿಂಡರ್ ಲಾಸ್ಟ್ ಆಗುತ್ತದೆ, ಕೈ ಕೂಡ ಚಿತ್ರ ಆಗ್ತದೆ, ಹೊಡೆದು ಮನೆ ಬರ್ತಾರೆ, ಸರ್ಜರಿ ಮಾಡಿ ಆದ್ಮೇಲೆ ಮತ್ತೆ ಕೆಲಸ ಹೋಗ್ತಾರೆ. ಅಲ್ಲೆಲ್ಲ ಕೆಲಸ ಮಾಡ್ತಿರ್ಬೇಕಿದ್ರೆ ಮತ್ತೆ ಮೇಲಿಂದ ಬಿದ್ದು ಮೂಳೆ ಮೂಲಕ ಒಳಗಾಗಿ 2 ತಿಂಗಳ ಕಾಲ ಬಳಕ್ತಾರೆ. ಇನ್ನು ಬದುಕೇ ಇಲ್ಲ ಅನ್ನುವಂಥ ಸ್ಥಿತಿ. ಅಲ್ಲಿಂದ ಇದ್ದ ಹುಡುಗನಿಗೆ ಆತ್ಮವಿಶ್ವಾಸ ತೊಂದರೆ ಇಲ್ಲ. ಶಾಲೆಯ ದಿನ ಹೇಗಿತ್ತು ಅಂತಂದ್ರೆ ಬರೆಯುವುದಕ್ಕೆ ಬಳಪ ಇಲ್ಲದೆ ಒಡೆದ ಸ್ಲೇಟನ್ನು ಮೋರಿಗೆ ಮುಚ್ಚಿ ಬಳಪ ಮಾಡಿ ಬರೆಯಬೇಕಾದಂತಹ ಸ್ಥಿತಿಯಲ್ಲಿ ಹೊಟ್ಟೆಗೆ ತಿನ್ನುವುದಕ್ಕಿಂತದ್ದು ಹೊಟ್ಟೆ ತುಂಬ ಊಟ ಅಲ್ಲ, ಯಾರೋ ಸಂಬಂಧಿಕರು ಕೊಟ್ಟರೆ ಊಟ, ಅದಲ್ಲದೆ ಇದ್ರೆ ದಾರಿ ಬದಿಯಲ್ಲಿ ಸಿಕ್ಕಿದ ಮಾವು ಗೇರು ಹಣ್ಣುಗಳಷ್ಟೇ ಆಹಾರವಾಗಿದ್ದದ್ದು. ಅಂತ ಹುಡುಗ ಈ ಬದುಕಿನ ನಡುವೆ ಮತ್ತೆ ಒಂದು ಹಂತಕ್ಕೆ ಕೆಲಸವನ್ನು ಪೂರೈಸಬೇಕಿದ್ರೆ ಮೇಲಿಂದ ಬಿದ್ದು ಆಸ್ಪತ್ರೆಯಲ್ಲಿ ಮಲಗಿದಾಗ ಕೆಲಸ ಕೊಟ್ಟ ಯಜಮಾನ ಆಸ್ಪತ್ರೆಗೆ ಬಂದು ಹೇಳ್ತಾರಂದ್ರೆ, ನನ್ನ ಸಂಸ್ಥೆಯನ್ನು ನಾನು ಮಾರಾಟ ಮಾಡುವುದಾದ್ರೂ ಚಿಂತಿಲ್ಲ, ನನಗೆ ಆ ಹುಡುಗನ ನೀವು ಸರಿ ಮಾಡಿಕೊಡಬೇಕು ಅಂತ. ನಾವಿಲ್ಲಿ ಗಮನಿಸಬೇಕಾದ ಏನು ಅಂತಂದ್ರೆ, ಒಬ್ಬ ಹುಡುಗ ಒಂದು ಸಂಸ್ಥೆಯಲ್ಲಿ ಹೊಟ್ಟೆ ಕಾಡಿಗೆ ದುಡಿಯುವಾಗಲೂ ಆತ ನಿಷ್ಠಾವಂತನಾದ ಮಾತ್ರ ಆ ಯಜಮಾನ ಈ ಮಾತನ್ನು ಹೇಳ್ತಾನೆಯೇ ಹೊರತು ಸ್ವಾರ್ಥಿಯಾದ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಕೆಲಸ ಕೊಟ್ಟವನಿಗಿರುವಂತಹ ಮಾನವೀಯತೆ ಏನು ಅನ್ನೋದು ಅಲ್ಲೊಂದು ಅರ್ಥ ಆಗ್ತದೆ. ಆಮೇಲೆ ಹುಡುಗ ಎಚ್ಚರಗೊಳ್ತಾನೆ, ಮತ್ತೆ ಧೈರ್ಯ ತಂದುಕೊಂಡು ಒಂದು ಸೈಕಲ್ ಮತ್ತೆ ಒಂದು 500 ರೂಪಾಯಿ ಹಿಡ್ಕೊಂಡು ಮೂಡುಬಿದಿರೆಗೆ ಹೋಗ್ತಾನೆ. ಅಲ್ಲಿ ಹೋಗಿ ಭತ್ತ ಬೀರಿಸು ಮೆಷಿನ್ಗಳನ್ನು ರಿಪೇರಿ ಮಾಡುವಂತಹ ಕೆಲಸವನ್ನು ಆರಂಭ ಮಾಡ್ತಾರೆ. ಮಾಡ್ತಾ ಮತ್ತಿಬ್ಬರನ್ನು ಸೇರಿಸಿ ಕೆಲಸ ಬೆಳೆಸಿ ಭತ್ತ ಬೀರಿಸುವ ಮೆಷಿನ್ಗಳನ್ನು ತಯಾರು ಮಾಡುವುದಕ್ಕೆ ಹೊರಡುತ್ತಾರೆ. ಸಂಸ್ಥೆ ಬೆಳೆಯುತ್ತದೆ. ಬೆಳೆದು ಸುಮಾರು 1.5 ಸಾವಿರ ಜನಕ್ಕೆ ಕೆಲಸ ಆಗುತ್ತದೆ. ಸಂಸ್ಥೆಯಲ್ಲಿ ಇದ್ದಂತವರಿಗೆ 52 ಮಂದಿಗೆ ಬೈಕ್ಗಳನ್ನು ಸಂಸ್ಥೆಯ ವತಿಯಿಂದ ಕೊಡುತ್ತಾರೆ. ತನ್ನ ಸ್ವಂತ ತಿರುಗಾಟಕ್ಕೆ 4 ಕಾರುಗಳನ್ನು ಇಟ್ಟುಕೊಳ್ಳುತ್ತಾರೆ. ಅದು ಯಾವ ಗ್ರಹಚಾರವೋ ಗೊತ್ತಿಲ್ಲ, ವ್ಯವಹಾರದಲ್ಲಿ ಏರುಪೇರು ಇದ್ದದ್ದೇ. ಅದೊಂದು ದಿನ ಬ್ಯಾಂಕ್ ಬಂದು ಗೇಟಿಗೆ ಬೀಗ ಹಾಕಿ ಬಿಡುತ್ತದೆ. ಅಕ್ಷರಾರ್ಥದಲ್ಲಿ ಈ ಮನುಷ್ಯ ಬೀದಿಗೆ ಬೀಳ್ತಾರೆ. ಆಯ್ತು, ಕೋಟ್ಯಂತರ ರೂಪಾಯಿಗಳ ವ್ಯವಸ್ಥೆ, ಸಾವಿರಾರು ಜನ ಕೆಲಸಕ್ಕೆ ಕಂಪನಿಗೆ ಬೀಗ ಬಿದ್ದರೆ ಮಾಡೋದೇನು? ಇದು ಬದುಕಿ ಪ್ರಯೋಜನ ಇಲ್ಲ ಅಂತ ಮನೆಗೆ ಬರ್ತಾರೆ. ಮನೆಗೆ ಬಂದು ಹೆಂಡತಿ ಹತ್ರ ಹೇಳ್ತಾ ಇನ್ನು ಬದುಕು ಮುಗಿಯಿತು ಅಂದಾಗ ಹೆಂಡತಿ ಹೇಳ್ತಾರಂದ್ರೆ, ಭಯ ಪಡಬೇಡಿ, ನಾನು ಪಿಕ್ನಿ ಕಟ್ಟಿದ್ದೆ 10,000 ರೂಪಾಯಿ ಇದೆ, ನಾನು ಕೊಡುತ್ತೇನೆ, ಏನಾದರೂ ಮಾಡುವ ಅಂತ ಹಾಸ್ಯ ಅನಿಸುತ್ತೆ. ಕೋಟ್ಯಂತರ ರೂಪಾಯಿ ವ್ಯವಹಾರದಲ್ಲಿ ಪಿಕ್ನಿ ಕಟ್ಟಿದ 10,000 ರೂಪಾಯಿಯಲ್ಲಿ. ಆದರೆ ಈ ಮನುಷ್ಯ ಆ ತಾಯಿ ಏನು ಮಾಡ್ತಾರೆ ಅಂತಂದ್ರೆ, ಆ ದುಡ್ಡನ್ನು ದೇವರ ಮುಂಭಾಗದಲ್ಲಿ ಇಟ್ಟು ನನ್ನ ಯಜಮಾನಿಗೆ ಒಳ್ಳೆದಾಗಲಿ ಅಂತ 10,000 ಕೊಡುತ್ತಾಳೆ. ತೆಕ್ಕೊಂಡಾಗ ಒಂದು ಮಾತು ಹೇಳಿದ್ರಂತೆ, ಇದೇ 10,000ವನ್ನು ನಿನಗೆ 10 ಕೋಟಿ ಮಾಡಿ ತೋರಿಸ್ತೇನೆ ಅಂತ ಹೇಳ್ತಾರೆ. ಮತ್ತೆ ಉದ್ಯಮಕ್ಕೆ ಬರ್ತಾರೆ, ಸಂಸ್ಥೆಯನ್ನು ಆರಂಭ ಮಾಡುತ್ತಾರೆ. ಇವತ್ತಿಗೆ ಆ ಸಂಸ್ಥೆಯಲ್ಲಿ ಸಾವಿರಾರು ಜನ ಕೆಲಸಕ್ಕೆ ಇದ್ದಾರೆ. ವಾರ್ಷಿಕವಾಗಿ ಸುಮಾರು 800 ಕೋಟಿ ರೂಪಾಯಿಯ ವ್ಯವಹಾರವನ್ನು ಆ ಸಂಸ್ಥೆ ಇವತ್ತಿಗೆ ನಡೆಸ್ತಾ ಇದೆ. ಮಾತ್ರ ಅಲ್ಲ ನೆನಪಿರಲಿ, 800 ಕೋಟಿಯ ವ್ಯವಹಾರವನ್ನು ನಡೆಸುವುದರ ಜೊತೆಗೆ ಅದೇ ವ್ಯಕ್ತಿಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯ ಕರೆದು ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಡುತ್ತದೆ. ಅಮೆರಿಕದ ಒಂದು ಸಂಸ್ಥೆ ಅವರನ್ನು ಕರೆದು ಅವರ ತಂತ್ರಜ್ಞಾನದ ಬಗ್ಗೆ ಮಾಹಿತಿಯನ್ನು ಕೇಳಿ ಮಾತಾಡಿಸುತ್ತದೆ. ಆ ವ್ಯಕ್ತಿಯ ಹೆಸರು ಡಾಕ್ಟರ್ ಜಿ ರಾಮಕೃಷ್ಣ ಆಚಾರ್. ಇವತ್ತಿಗೆ ನೀವು ದೇವಸ್ಥಾನಗಳಲ್ಲಿ ನೋಡಿದ್ರೆ SKF ಎಲಿಕ್ಸರ್ ಅನ್ನುವಂತಹ ವಾಟರ್ ಪ್ಯೂರಿಫೈಯರ್ ಏನಿದೆ, ಅದು ಆ ಸಂಸ್ಥೆಯ ಉತ್ಪಾದನೆ. ಇವತ್ತಿಗೆ ಸುಮಾರು 3-4 ಎಕರೆಗಳ ವ್ಯಾಪ್ತಿಯಲ್ಲಿ ಆ ಸಂಸ್ಥೆ ಬೆಳೆದು ನಿಂತಿದೆ ಅಂದ್ರೆ ನಿಮಗೆ ಆಶ್ಚರ್ಯ ಆಗುತ್ತದೆ. ಅದರ ಜೊತೆಗೆ ಬಹುಶಃ ಇಂತಹ ಸಂಸ್ಥೆಯವರಿಗೆ ನಾನು ಹೇಳುದು, ನಿಮ್ಮ ಯಾವುದಾದರೂ ಒಂದು ಕಾರ್ಯಕ್ರಮವನ್ನು ನೀವು ಮಾಡುತ್ತೀರಾದ್ರೆ ಅವರದ್ದೇ ವತಿಯಿಂದ ನಡೆದಂತಹ ಸ್ಥಾಪನೆಗೊಂಡಂತಹ ಗೋಧಾಮ ಅಂತ ಹೆಬ್ರಿಯ ಪಕ್ಕದ ಮುನಿಯಾನಿನಲ್ಲಿ 32 ಎಕರೆ ಜಾಗದಲ್ಲಿ ಒಂದು ಗೋಧಾಮವನ್ನು ನಿರ್ಮಾಣ ಮಾಡಿದ್ದಾರೆ.
ಅಲ್ಲಿ ಗೋವುಗಳಿವೆ, ಇತರ ಪ್ರಾಣಿ ಪಕ್ಷಿಗಳಿದ್ದಾವೆ, ಕೃಷಿ ಇದೆ, ಎಲ್ಲವೂ ಇದೆ. ಅದನ್ನು ಮಾಡಿದ್ದು ಯಾಕೆ ಅಂತ ಕೇಳಿದ್ರೆ, ನಾವಿವತ್ತು ಮರಗಿಡಗಳನ್ನು ಕಡಿತಾ ಇದ್ದೇವೆ. ಮರಗಿಡಗಳನ್ನು ಹೇಗೆ ಬೆಳೆಸಬೇಕು, ಜೊತೆಗೆ ವಿದ್ಯಾವಂತರಾದ ಮಕ್ಕಳು ಅಪ್ಪ ಅಮ್ಮನನ್ನು ಬಿಟ್ಟು ಪರವೂರಿಗೆ ಹೋಗುವುದರ ಬದಲು ಇಲ್ಲೇ ನೀವು ಹೇಗೆ ಕೋಟ್ಯಂತರ ರೂಪಾಯಿಗಳ ಮಾಲೀಕರಾಗುವುದು ಅನ್ನುವುದನ್ನು ಪ್ರಾಯೋಗಿಕವಾಗಿ ಮಾಡಿ ತೋರಿಸುವುದಕ್ಕೆ ಒಂದು ವ್ಯವಸ್ಥೆ ಮಾಡಲಾಗಿದೆ. ಮಾತ್ರ ಅಲ್ಲ, ಇಂತಹ ಕಾರ್ಯಕ್ರಮಗಳನ್ನು ನಡೆಸುವುದಕ್ಕೆ ಆಧುನಿಕ ಸ್ಪರ್ಶವುಳ್ಳ ವ್ಯವಸ್ಥೆ ಕೂಡ ಅಲ್ಲಿದೆ. ಬಹುಶಃ ನೀವು ಅಲ್ಲಿ ಹೋಗುವುದಾದ್ರೆ ಕನಿಷ್ಠ ನಿಮಗೆ ಒಂದು 5-6 ಗಂಟೆಗಳ ಸಮಯ ಬೇಕು. ಯಾಕೆಂದ್ರೆ ನೋಡುವುದಕ್ಕಷ್ಟಿದೆ. ನೋಡಿದಾಗ ನಮಗೆ ಅನ್ನಿಸ್ತದೆ ನಾವೆಲ್ಲೋ ಭೂಮಿಗಿಳಿದ ಸ್ವರ್ಗಕ್ಕೆ ಬಂದಿದ್ದೇವೆ ಅಂತ ಅನ್ನಿಸಿಬಿಡುತ್ತದೆ. ಇದರ ಜೊತೆಗೆ ತನ್ನದೇ ಆದ ಸಂಸ್ಥೆಯ ಮೂಲಕ ವಿದ್ಯಾರ್ಥಿಗಳಿಗೆ ಬೆಂಬಲವನ್ನು ಕೊಟ್ಟದವರು ಮಾತು ಕೇಳ್ತಾರೆ, ಒಂದು ದೇವಸ್ಥಾನ ಕಟ್ಟುವುದು ಎಷ್ಟು ಪುಣ್ಯವೋ ಅದಕ್ಕಿಂತ ಮಿಗಿಲಾದುದು ಒಬ್ಬ ವಿದ್ಯಾರ್ಥಿಯ ಬದುಕನ್ನು ಕಟ್ಟುವುದು ಅಂತ ಯಾವತ್ತೂ ಹೇಳುತ್ತಿರ್ತಾರೆ. ಹಾಗಾಗಿ ಶಾಲಾ ಕಾಲೇಜುಗಳಿಗೆ ಶಿಕ್ಷಣಕ್ಕೆ ಬೆಂಬಲವಾಗಿ ನಿಲ್ತಾರೆ, ದೇವಸ್ಥಾನಗಳಿಗೆ ನಿಲ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಒಂದು ಕಥೆ ಹೇಳಬೇಕಲ್ಲ. ದೇವಸ್ಥಾನಗಳಿಗೆ ಲಕ್ಷಾಂತರ ರೂಪಾಯಿ ದೇಣಿಗೆ ಕೊಡ್ತಾರೆ. ಒಂದು ದೇವಸ್ಥಾನ ಕೊಟ್ಟಾಗ ನಾವು ಹೇಳಿದೆವು, ಬನ್ನಿ ನಿಮ್ಮನ್ನು ದೇವಸ್ಥಾನವನ್ನು ಕರೀತಿದ್ದಾರೆ. ಅವ್ರೇನೂ ಗೊತ್ತಾ, ಮೊದಲನೇದು ನೆನಪಿಟ್ಟುಕೊಳ್ಳಿ, ನಮ್ಮ ಹತ್ರ ದುಡ್ಡು ತಗೊಂಡು ಹೋಗಿ ನಮ್ಮನ್ನೇ ಸನ್ಮಾನಿಸುವುದಕ್ಕೆ ಅರ್ಥ ಇಲ್ಲ. ಒಂದನೇದು, ಒಬ್ಬ ವ್ಯಕ್ತಿಯ ಸಾಧನೆಯನ್ನು ನೋಡಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಸನ್ಮಾನಿಸುವುದು. ಎರಡನೇದು, ನಾನು ಕೊಟ್ಟಿದ್ದೇನೆ ಅನ್ನೋ ಕಾರಣಕ್ಕೆ ದೊಡ್ಡ ಕಾರಲ್ಲಿ ಹೋಗಿ ಸಾವಿರಾರು ಜನ ಮುಂದೆ ಇಳಿದು ದೊಡ್ಡ ಪ್ರಚಾರ ಪಡಿಸುವುದರಲ್ಲಿ ಇದು ವ್ಯಕ್ತಿತ್ವ ಅಲ್ಲ. ನಾವು ಯಾವಾಗ ಕೊಟ್ಟಿದ್ದೇವೋ ಅಲ್ಲಿಗೆ ನಮಗೂ ಅದಕ್ಕೂ ಸಂಬಂಧ ಮುಗಿಯುವುದು. ಕೊಟ್ಟ ಮೇಲೆ ನಮ್ಮದಲ್ಲ, ಯಾರೂ ಇಲ್ಲದ ದಿನ ಹೋಗಿ ದೇವರಿಗೆ ಕೈ ಮುಗಿಯುವ. ಇಷ್ಟ ಆಯ್ತು, ಅವ್ರು ಮತ್ತೆ ಮಾತಲ್ಲಿ ಬಗ್ಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾರೂ ಇಲ್ಲದ ದಿನ ಅಂತ ದೇವಸ್ಥಾನಕ್ಕೆ ಕರ್ಕೊಂಡು ಬಂದ್ರೆ ದೇವಸ್ಥಾನದ ಸನ್ಮಾನಕ್ಕೆ ತಯಾರಾಗಿ ದೇವರ ಪ್ರಸಾದ ಕೊಟ್ಟು ಹಾರ ಹಾಕಿ ಬಂದಾಗ ಹೇಳ್ತಾರೆ, ನೀವು ದೇವಸ್ಥಾನದಲ್ಲಿ ಅಲಂಕಾರ ಮಾಡಬೇಕಾದ್ದು ದೇವರನ್ನು ಹೊರತು ಮನುಷ್ಯನನ್ನೆಲ್ಲ, ದಯವಿಟ್ಟು ನನ್ನನ್ನು ಕೊಡಬೇಡಿ ಅಂತ ಪ್ರಸಾದ ತಗೊಂಡು ಹೊರಡ್ತಾರೆ. ಇದನ್ನು ಯಾಕೆ ನಾನು ಹೇಳಿದೆ ಅಂತಂದ್ರೆ, ವಿಷಯ ಇಷ್ಟೇ, ದೇವರು ಕೊಟ್ಟ ಸಂಪತ್ತನ್ನು ಸಮಾಜದ ಸದ್ವಿನಿಯೋಗಕ್ಕೆ ಕೊಟ್ಟ ಮೇಲೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ತನ್ನಷ್ಟಕ್ಕೆ ತಾನು ನಿರ್ಲಿಪ್ತನಾಗಿ ಉಳಿದು ಆ ಸಂಘ ಸಂಸ್ಥೆಗಳು, ದೇವಸ್ಥಾನಗಳು, ಶಿಕ್ಷಣ ಸಂಸ್ಥೆಗಳು ಬೆಳಗುವಾಗ ತಾನು ಸಂಭ್ರಮಿಸ್ತಾ ತನಗೆ ಇನ್ನು ಯಾವುದೋ ವಿಶೇಷ ಗೌರವ ಸಿಗಬೇಕಾದಿಲ್ಲ ಅಂತ ಯೋಚಿಸ್ತಾರಲ್ಲ, ಇಂತಹ ಬದುಕು ನಮಗೆ ಆದರ್ಶ ಆಗಬೇಕಾದ್ರೆ ಒಮ್ಮೆ ನಾವು ಹೋಗಿ ನೋಡಬಹುದಲ್ಲ. ಬಹುಶಃ ನೀವೆಲ್ಲ ನಿಮ್ಮ ಮೊಬೈಲ್ಗಳಲ್ಲಿ ಹುಡುಕಬಹುದು, ಅದು GAUDHAM ಅಂತ ಬರೆದಿದ್ದಾರೆ, ಗೌಧಾಮ. ಅದರಲ್ಲಿ ಹುಡುಕಿದ್ರೆ ಅಲ್ಲಿನ ಪೂರ್ತಿ ಕಥೆ ಸಿಗುತ್ತದೆ. ಸಾಧ್ಯವಾದರೆ ನೀವೆಲ್ಲ ಬಂದು ಅಲ್ಲಿ ಅದನ್ನು ನೋಡಬೇಕು. ಯಾಕೆ ಅಂದ್ರೆ ನಿಮ್ಮ ತಲೆಮಾರಿಗೆ ಹೇಳುವುದಕ್ಕೆ ಸಾಕಷ್ಟು ವಿಷಯಗಳು ಅಲ್ಲಿ ಸಿಗ್ತವೆ ಅನ್ನುವ ಕಾರಣಕ್ಕೆ. ಸ್ನೇಹಿತರೆ, ಮಾತಾಡುವುದಕ್ಕೆ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ತುಂಬಾ ಮಾತುಗಳಿವೆ. ಯಾಕೆಂದ್ರೆ ಅನೇಕರ ಬದುಕನ್ನು ನಾವು ಕೇಳಿದ್ದೇವೆ. ಅಲ್ಲೆಲ್ಲೂ ಕಿತ್ತಳೆ ಹಣ್ಣು ಮಾರಿ ಶಾಲೆ ಕಟ್ಟಿದವರ ಕಥೆಯನ್ನು ನಾವು ಕೇಳಿದ್ದು ಅದು ನಮಗೆ ಆದರ್ಶ ಆಗುತ್ತದೆ. ಅಲ್ಲೆಲ್ಲೋ ಮಕ್ಕಳಿಲ್ಲ ಅನ್ನುವ ಕಾರಣಕ್ಕೆ ಸಾಲುಮರಟ ತಿಮ್ಮಕ್ಕನ ಬದುಕು ನಮಗೆ ಆದರ್ಶ ಆಗುತ್ತದೆ. ಅಲ್ಲೆಲ್ಲೋ ಪುತ್ತೂರಿನಲ್ಲಿ ಕೊರದೆ ಊರಿಗೆ ನೀರಿನ ವ್ಯವಸ್ಥೆ ಮಾಡಿದ ಸಾಮಾನ್ಯ ಕೃಷಿಕನು ಬದುಕಿಗೆ ಪರಮಶ್ರೇಷ್ಠ ಅಂತ ನಮಗೆ ಅನ್ನಿಸ್ತಾರೆ. ಅಲ್ಲ, 2 ಕೈ 2 ಕಾಲುಗಳನ್ನು ಕರೆದುಕೊಂಡ KS ರಾಜಣ್ಣ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದು ಇವತ್ತಿಗೂ ಆತ್ಮವಿಶ್ವಾಸದಿಂದ ಬದುಕುತ್ತಾ ಇರುವುದು ನಮಗೆ ಪ್ರೇರಣೆಯಾಗುತ್ತದೆ. ಹಾಗಾಗಿ ನಾನು ಹೇಳ್ತಾ ಇರುವುದು, ಕಾಣುವ ಕಣ್ಣುಗಳು ಸುಂದರವಾದರೆ ಹೊರಗಿನ ದೃಶ್ಯ ಎಲ್ಲ ಸುಂದರವಾಗಿಯೇ ಕಾಣಿಸ್ತವೆ. ಹಾಗಾಗಿ ಒಳ್ಳೆಯದನ್ನು ನೋಡುವ ಕಡೆ ನಮ್ಮ ಪ್ರಯತ್ನ ಸಾಗಲಿ. ಇಂತಹ ಸಾರ್ವಜನಿಕ ಸೇವಾ ಸಂಸ್ಥೆಗಳ ಮೂಲಕ ಜೊತೆಯಾಗುತ್ತಾ ಇರುವ ನಮ್ಮ ಭಾವನೆಗಳು, ಅದರ ಪ್ರೀತಿಯನ್ನು ಹಂಚುವುದಕ್ಕೆ ಸರ್ವಧರ್ಮ ಸಮನ್ವಯದ ಭಾವ ಮನುಗಳ ಉದ್ಧಾರಕ್ಕೆ ಅದು ಕಾರಣವಾಗುತ್ತದೆ ಅಂತ ನಾನಾದರೂ ನಂಬುತ್ತೇನೆ. ಆದ್ರೆ ನೆನಪಿರಲಿ ಏನು ಅಂತಂದ್ರೆ, ತೋಟ ಚಂದ ಕಾಣಬೇಕಾದ್ರೆ ಬಗೆಬಗೆಯ ಹೂಗಳು ಬೇಕಲ್ಲ. ಹಾಗಾಗಿ ನಮ್ಮ ಪಾರಂಪರಿಕವಾದ ಜಾತಿಯ ವ್ಯವಸ್ಥೆಯಲ್ಲಿ ನಮ್ಮ ಆಚರಣೆಗಳು, ಸಂಪ್ರದಾಯಗಳನ್ನು ನಾವು ಪಾಲಿಸಿಕೊಂಡು ಬರಬೇಕು. ಒಬ್ಬೊಬ್ಬರ ಒಂದೊಂದು ಆಚರಣೆಗಳಲ್ಲಿರುವಂತಹ ಸೊಗಡನ್ನು ಹಂಚಿಕೊಳ್ಳುವುದೇ ಈ ಬದುಕಿನ ಸಂಭ್ರಮಕ್ಕೆ ಕಾರಣವಾಗುತ್ತದೆ. ಹಾಗಾಗಿ ತಲೆಮಾರಿನಿಂದ ಬಂದ ಆಚಾರ ವಿಚಾರಗಳು, ಧಾರ್ಮಿಕ ಆಚರಣೆಗಳು ಸದಾ ಜೀವಂತವಾಗಿರುವಂತೆ ನೋಡಿಕೊಳ್ಳುತ್ತಾ, ಎಲ್ಲರನ್ನು ಪ್ರೀತಿಸ್ತಾ